ಗಾಡಿ ಬಂದು ಇದು 2009 ಮಾಡಲು FC ಫ್ರೆಶ್ ಆಗಿದೆ. FC ಕೂಡ ಇದೆ, ಇನ್ಸೂರೆನ್ಸ್ ಕೂಡ ಇದೆ, ಒಳ್ಳೆ ಸೀಟಿಂಗ್ಸ್ ಕೂಡ ಇದೆ. ಇದು ಗಾಡಿ ಬಂದು ಜಸ್ಟ್ 2,55,000 ನಮ್ ಕೋಟಿಂಗ್ ಇರೋದು. 2,55,000 ಕೋಟಿಂಗ್ ಇರೋದು 2,35,000 ಆಗುತ್ತೆ. ಏನಕ್ಕೆ ನಾವು ತುಂಬಾ ಡಿಸ್ಕೌಂಟ್ ನಲ್ಲಿ ಮಾಡ್ಕೊಡ್ತೀವಿ ಅಂದ್ರೆ ನಿಮ್ದು ಚಾನಲ್ ಅಲ್ಲಿ ನಮ್ ವಿಡಿಯೋ ಫಸ್ಟ್ ಬರ್ತಾ ಇರೋದು, ಅದರಿಂದ ಒಂದು. ಇನ್ನೊಂದೇನಂದ್ರೆ ಇವಾಗ ಇರೋದ್ರಲ್ಲಿ ನಮ್ಮಲ್ಲಿ ಯಾವ್ಯಾವ ಗಾಡಿ ಇರುತ್ತೋ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಇವಾಗ ಆಷಾಢ ಇರೋದ್ರಿಂದ ಮ್ಯಾಕ್ಸಿಮಮ್ ನಾವು ಡಿಸ್ಕೌಂಟ್ ಎಷ್ಟಾಗುತ್ತೋ ಅಷ್ಟು ಮಾಡಿ ಕೊಡ್ತಾ ಇದ್ದೀವಿ. 2015 ಮಾಡಲ್, 2015 ಮಾಡಲು ಟೊಯೋಟೋ ಇನೋವಾ. ಇದು ಬಂದು ನಮ್ಮ ಕೋಟಿಂಗ್ ಇರೋದು ಜಸ್ಟ್ 10,50,000 ಕೋಟಿಂಗ್ ಇದೆ. 9,85,000 ಬಂದ್ರು ಫೈನಲ್ ಮಾಡಿ ಕೊಡ್ತೀನಿ. 2018 ಮಾಡಲ್ ಹೈಲೈನ್ ಪ್ಲಸ್. ನಿಮಗೆ ನೋಡಿ 18 ಅಲ್ಲಿ ನ್ಯೂ ಶೇಪ್ ಬಂದಿರೋ ಗಾಡಿ ಇದು. ಡೀಸೆಲ್ ವೇರಿಯಂಟ್ 1.5 ಇಂಜಿನ್ ಹೈಲೈನ್ ಪ್ಲಸ್. ಓನ್ಲಿ 60,000 ನೋಡಿದೆ. ಗಾಡಿ ಬಂದು ವೈಟ್ ಕಲರ್, ಫುಲ್ಲಿ ಟಾಪ್ ಅಂಡ್ ವೆಹಿಕಲ್, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಸಿಂಗಲ್ ಓನರ್ ವೆಹಿಕಲ್. ಡೀಸೆಲ್ ವೆಹಿಕಲ್ ಪೋಲೋ ಬೇಕು ಅನ್ನೋರಿಗೆ ನಮ್ಮಲ್ಲಿ ಪೋಲೋ, ಡೀಸೆಲ್, ಪೆಟ್ರೋಲ್ ಎಲ್ಲ ಒಂದು 5 ಗಾಡಿ ಇದೆ. ಎಲ್ಲ ಬಜೆಟ್ ಅವ್ರಿಗೂ ಇದೆ. ನಮ್ಮಲ್ಲಿ ಆಲ್ಮೋಸ್ಟ್ 90% ಸಿಂಗಲ್ ಹ್ಯಾಂಡ್ ಸಿಂಗಲ್ ಓನರ್ ಗಾಡಿಗಳೇ ಸಿಗುತ್ತೆ. ಎಲ್ಲ ಗಾಡಿಗಳು 100% ಆಕ್ಸಿಡೆಂಟ್ ಫ್ರೀ ಇರುತ್ತೆ. ಎಲ್ಲ ಗಾಡಿಗಳಿಗೂ ಗ್ಯಾರಂಟಿ, ವಾರಂಟಿ ಪ್ರತಿಯೊಂದು ಇರುತ್ತೆ. 7 ಸೀಟರ್ ವೆಹಿಕಲ್ಸು ಎರಡು ವೆಹಿಕಲ್ಸು ನಿಮಗೆ 20+ ಮೈಲೇಜ್ ಬರುತ್ತೆ. ಡೀಸೆಲ್ ವೆಹಿಕಲ್ ಎರಡು ಗಾಡಿಗೂ ಅಪ್ ಟು 80% ಲೋನ್ ಆಗುತ್ತೆ. ಎರಡು ಗಾಡಿನೂ ಇದು 16 ಮಾಡಲ್, ಇದು ಕೂಡ 16 ಮಾಡಲ್. ಫುಲ್ ಟಾಪ್ ಎಂಡ್ ಬೇಕಾ, ಮಿಡಲ್ ವರ್ಷನ್ ಬೇಕಾ, ಎರಡು ಇದೆ. 2009 ಮಾಡಲ್ ಆಸ್ಟಾ ವೇರಿಯಂಟ್, ಫುಲ್ ಟಾಪ್ ಎಂಡ್ ವೇರಿಯಂಟ್, FC ಇನ್ಸೂರೆನ್ಸ್ ಪ್ರತಿಯೊಂದು ರನ್ನಿಂಗ್ ಇದೆ. ಸಿಂಗಲ್ ಓನರ್ ಗಾಡಿ. ನಿಮ್ಗೆ ಹೊಸ ಟೈರ್ ಇದೆ, ಏರ್ ಬ್ಯಾಗ್, ABS ಪ್ರತಿಯೊಂದು ಬರುತ್ತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದೆ. ಇದು ಗಾಡಿ ನಮ್ದು 3,45,000 ಕೋಟಿಂಗ್ ಇರೋದು. 3 lakhಗೆ ಫೈನಲ್ ಮಾಡ್ಕೊಡ್ತೀವಿ. 3 lakh ಫೈನಲ್ ಆಗುತ್ತೆ. ಆಸ್ಟಾ ವೇರಿಯಂಟ್ ಟಾಪ್ ಅಂಡ್ ಸಿಂಗಲ್ ಓನರ್ ವೇರಿಯಂಟ್ ಇಂದ ನೋಡ್ಕೊಳ್ಳಿ. ಇನ್ನೆಲ್ಲ ಲೋ ಬಜೆಟ್ ಗಾಡಿಗಳೇ ಕೆಲವು ಇದಾವೆ, ಎಲ್ಲ ತೋರಿಸ್ಕೊಡ್ತೀನಿ. ಇದು FC ಇನ್ಸೂರೆನ್ಸ್ ಎಲ್ಲ ಆಗಿದೆ. ಟಾಪ್ ಅಂಡ್ ಮಾಡಲ್ ಗೆಡ್ಸ್ 2008 ಮಾಡಲ್. ಮಾರ್ಕೆಟ್ ಅಲ್ಲಿ 1,80,000, 1,90,000 ಎಲ್ಲ ಇದೆ. 1,65,000 ಆಗುತ್ತೆ. 1,65,000 ರೂಪಾಯಿಗೆ ಬರೀ 1,65,000ಕ್ಕೆ 8 ಮಾಡಲ್ FC ಇನ್ಸೂರೆನ್ಸ್ ಎಲ್ಲ ಇರುವಂತ ಗೆಡ್ಸ್ ಕೊಡ್ತೀನಿ. ಇವೆಲ್ಲ ಮಾಡೆಲ್ ಗಾಡಿಗಳೇ ನಿಮ್ಗೆ ಕಡಿಮೆ ಬಜೆಟ್ ಅಲ್ಲಿ ಆಗುತ್ತೆ, ಮತ್ತೆ ಮ್ಯಾಕ್ಸಿಮಮ್ ಲೋನ್ ಆಗುತ್ತೆ. ಇದಕ್ಕೆಲ್ಲ 80, 90, 100% ಲೋನ್ ಕೂಡ ಆಗುತ್ತೆ. ಬನ್ನಿ, ಇದು ಬಂದು ಲಿಮಿಟೆಡ್ ಎಡಿಷನ್ ನೋಡಿ. ಇಲ್ಲೊಂದು ವೆನ್ಯೂ ಇದೆ, ಇದು 21 ಮಾಡಲು. ಇದು ಕೂಡ ಲಿಮಿಟೆಡ್ ಎಡಿಷನ್. ಇದು 19 ಮಾಡಲ್. ಇದು 50,000 ನೋಡಿದೆ, ಇದು 40,000 ನೋಡಿದೆ. ನಿಮ್ಗೆ ಯಾವ್ದು ಬೇಕಾದ್ರೂ ಬಂದು ನೋಡಿ. 21 ಲಿಮಿಟೆಡ್, 17 ಲಿಮಿಟೆಡ್, ಎರಡು ಗಾಡಿ ಇದೆ. ಯಾರಾದ್ರೂ ಲೈಕ್ ಸೆಕೆಂಡ್ ಹ್ಯಾಂಡ್ ಕಾರ್ಸ್ ಹುಡುಕ್ತಾ ಇದ್ದೀರಾ ಅಂದ್ರೆ, ಒಂದು ಒಳ್ಳೆ ಕಾರ್ ನಿಮಗೆ ಒಳ್ಳೆ ಒಂದು ಜಾಗ ನಿಮ್ಗೆ ಗೊತ್ತಿಲ್ಲ ಆದರೆ ನೀವು ಡೈರೆಕ್ಟಾಗಿ ನೀವು ಫ್ರೆಂಡ್ಸ್ ಕಾರ್ 365 ಬರ್ಬೋದು. ಯಾಕಂದರೆ ನಾವು ಅಬ್ಸರ್ವ್ ಮಾಡಿದರೆ ಎಲ್ಲ ಕಾರ್ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಆಗಿರಲಿ, ಯಾವುದೇ ಗಾಡಿಯಲ್ಲಿ ಒಂದು ಸ್ಕ್ರಾಚಸ್ ಇಲ್ಲ, ಏನೂ ಇಲ್ಲ, ಅಷ್ಟು ಕ್ಲೀನಾಗಿ ನೀಟ್ ಕಂಡೀಷನಲ್ಲಿ ಇದೆ ಗಾಡಿ. ನೀವು ಡೈರೆಕ್ಟಾಗಿ ಬಂದು ವಿಸಿಟ್ ಮಾಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋಲಿ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಫ್ರೆಂಡ್ಸ್ ಕಾರ್ಸ್ 365 ಅಂತ ಒಂದು ಯೂಸ್ಡ್ ಕಾರ್ ಶೋರೂಮ್ಗೆ ಬಂದಿದ್ದೀವಿ. ಸೊ ಇವ್ರ ಹತ್ರ ಬಂದ್ಬಿಟ್ಟು ನಿಮಗೆ ಎಲ್ಲ ಥರ ಬಜೆಟ್ ಕಾರ್ಸ್ ಆಗಿರ್ಬೋದು, ಮೀಡಿಯಮ್ ಬಜೆಟಲ್ಲಿ ಕಾರ್ಸ್ ಬೇಕಾ ಇದೆ, ಎಲ್ಲ ಕಾರ್ಸು ಇವ್ರ ಹತ್ರ ಒಂದು ಒಳ್ಳೆ ಪ್ರೈಸಲ್ಲಿ ಮಾಡ್ಕೊಡ್ತಾ ಇದ್ದಾರೆ. ಪ್ಲಸ್ ಒಳ್ಳೆ ಕ್ವಾಲಿಟಿ ಕಾರ್ಸ್ ಇದೆ. ಇವಾಗ ಸರ್ ನಮ್ಮ ಜೊತೆ ಇದ್ದಾರೆ, ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಏನು ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ, ಲೋನ್ ಇದೆಯಾ, ಆಮೇಲೆ ಗಾಡಿ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀವಿ. ವಿಡಿಯೋ ಎಂತಕ ನೋಡಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಸರ್. ಸರ್ ಹೆಂಗಿದ್ದೀರಾ ಸರ್? ಸೂಪರ್. ಸರ್ ಎಕ್ಸಾಕ್ಟ್ ಆಗಿ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ನಮ್ಮ ವ್ಯೂವರ್ಸ್ಗೆ ಹೇಳ್ಬಿಡಿ ಸರ್. ಇದು ನಮ್ದು ಮಾಗಡಿ ರೋಡ್, ಅಂಜನ್ ನಗರ ಬಸ್ ಸ್ಟಾಪ್, ಪ್ಯಾರಲಲ್ ರೋಡ್ ಬರುತ್ತೆ. ಆಕ್ಚುಲಿ ಬಂದು BL ಲೇಔಟ್ ಅಂತ ಹೇಳಿ ಈಸ್ಟ್ ವೆಸ್ಟ್ ಕಾಲೇಜ್ ರೋಡ್ ಅಲ್ಲಿ ಬರುತ್ತೆ ನಮ್ಮ ಶೋರೂಮ್. ಓಕೆ, ಲೊಕೇಶನ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ. ಸೊ ನೀವು ಅಲ್ಲಿನೂ ಇದು ಮಾಡ್ಕೊಬಹುದು. ಸರ್ ಇದು ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ ಸರ್? ಇದು ನಮ್ದು ಆಲ್ಮೋಸ್ಟ್ ಈ ಶೋರೂಮ್ ಓಪನ್ ಮಾಡಿ 3 years ಆಯ್ತು. ಇದಕ್ಕೆ ಮುಂಚೆ ನಾವು ಫ್ರೀ ಲಾಂಚಿಂಗ್ ಮಾಡ್ತಾ ಇದ್ವಿ. ನಮ್ದೇ ಒಂದು ಕಾರ್ ಪಾರ್ಕಿಂಗ್ ಇತ್ತು. ನಾವು ಕಂಪ್ನಿಗಳಿಂದ ಕಾರ್ಗಳೆಲ್ಲ ಪರ್ಚೇಸ್ ಮಾಡೋದು. ಏನೇ ಒಂದು ಹುಂಡೈ, ಮಾರುತಿ ಅಲ್ಲಿ ನ್ಯೂ ಕಾರ್ ಪರ್ಚೇಸ್ ಮಾಡ್ತಾರಲ್ಲ, ಅವರಿಂದ ಎಕ್ಸ್ಚೇಂಜ್ ಅವ್ರದ್ದು ಯೂಸ್ಡ್ ಕಾರ್ ತಗೊಂತಾರಲ್ಲ, ಅದು ನಾವು ಅಲ್ಲಿಂದ ನಾವು ಪರ್ಚೇಸ್ ಮಾಡ್ತಾ ಇದ್ವಿ. ನಾವು ಒಂದು ಡೈರೆಕ್ಟ್ ಕಸ್ಟಮರ್ ಇಂದ ಪರ್ಚೇಸ್ ಮಾಡ್ತೀವಿ. ಇಲ್ಲ ಅಂದ್ರೆ ಕಂಪನಿಗಳಿಂದ ಪರ್ಚೇಸ್ ಮಾಡ್ತೀವಿ. ಡಾಕ್ಯುಮೆಂಟ್ ಆಯ್ತು, ಎನಿವನ್ ಎಲ್ಲಾನು 100% ಗ್ಯಾರಂಟಿ ಇರುತ್ತೆ. ಎಲ್ಲಾ ಗಾಡಿಗಳು ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಇರುತ್ತೆ. ಎಲ್ಲಾ ಗಾಡಿಗಳು ಸಿಂಗಲ್ ಓನರೇ ಆಗಿರುತ್ತೆ. ನಾವು ಪರ್ಚೇಸ್ ಮಾಡೋದು ಆಲ್ಮೋಸ್ಟ್ ಎಲ್ಲ 99% ಎಲ್ಲ ಸಿಂಗಲ್ ಓನರ್ ವೆಹಿಕಲ್ಸ್. ಶೋರೂಮ್ ಹಿಸ್ಟ್ರಿನೂ ಎಲ್ಲ ಗಾಡಿಗೂ ನಮ್ಮಲ್ಲಿ ಶೋರೂಮ್ ಹಿಸ್ಟ್ರಿ, ಲೇಟೆಸ್ಟ್ ಮಾಡೆಲ್ಗಳಿಗೆಲ್ಲ ಇಮಿಡಿಯೇಟ್ ಸಿಗುತ್ತೆ. ತುಂಬಾ ಓಲ್ಡ್ ವೆಹಿಕಲ್ಸ್ ಇದ್ರೆ ನಮ್ಮ ಹತ್ರ ಇದ್ರೆ ನಾವು ಪ್ರೊವೈಡ್ ಮಾಡ್ಕೊಡ್ತೀವಿ. ಇಲ್ಲ ಅಂದ್ರೆ ಎಷ್ಟಿದೆಯೋ ಅಷ್ಟು ನಾವು ತಿಳಿಸ್ಕೊಡ್ತೀವಿ. ಮತ್ತೆ ಎಲ್ಲ ಗಾಡಿಗಳು ನಿಮ್ಗೆ ಓಲ್ಡ್ ವೆಹಿಕಲ್ಸ್, ನ್ಯೂ ವೆಹಿಕಲ್ಸ್ ಯಾವುದೇ ತಗೊಳ್ಳಿ,
ನಮ್ಮಲ್ಲಿ ಆಲ್ಮೋಸ್ಟ್ 90% ಸಿಂಗಲ್ ಹ್ಯಾಂಡ್ ಸಿಂಗಲ್ ಓನರ್ ಗಾಡಿಗಳೇ ಸಿಗುತ್ತೆ. ಎಲ್ಲಾ ಗಾಡಿಗಳು 100% ಆಕ್ಸಿಡೆಂಟ್ ಫ್ರೀ ಇರುತ್ತೆ. ಎಲ್ಲಾ ಗಾಡಿಗಳಿಗೂ ಗ್ಯಾರಂಟಿ ವಾರಂಟಿ ಪ್ರತಿಯೊಂದು ಇರುತ್ತೆ. ನಿಮ್ಗೆ ಇವಾಗ ಒಂದು 5 to 7 years ಓಲ್ಡ್ ವೆಹಿಕಲ್ಸ್ ಒಳಗಡೆ ಇರೋ ವೆಹಿಕಲ್ಸ್ ಗಳಿಗೆ ಎಲ್ಲದಕ್ಕೂ 1 year 2 ಫ್ರೀ ಸರ್ವಿಸ್ ಕೊಡ್ತೀವಿ, 1 year ವಾರಂಟಿ ಕೊಡ್ತೀವಿ. ನೀವು ತಗೊಂಡ್ಮೇಲೆ 1 year ಅಲ್ಲಿ ಯಾವುದೇ ಗಾಡಿ ಆಯ್ತು ತಗೊಂಡ್ ಬಂದ್ರೆ ನಿಮ್ಗೆ ಫ್ರೀ ಲೇಬರ್ ಕಾಸ್ಟ್ ಇರುತ್ತೆ. ಎಲ್ಲಾ ಗಾಡಿಗಳು ವಿತ್ ಗ್ಯಾರಂಟಿ ಸರ್ವಿಸ್ ಹಿಸ್ಟ್ರಿ ಎಲ್ಲ ಇರುತ್ತೆ. ಒರಿಜಿನಲ್ ಗಾಡಿಗಳೇ ಇರುತ್ತೆ. ಓಕೆ ಸರ್, ಆಮೇಲೆ ತುಂಬಾ ಜನಕ್ಕೆ ಬಂದ್ಬಿಟ್ಟು ಯೂಸ್ಡ್ ಕಾರ್ಸ್ ಅಂದ್ರೆ ಒಂದು ಭಯ ಇರುತ್ತೆ ಸರ್, ಈ ಮೀಟರ್ ಟ್ಯಾಂಪರಿಂಗ್ ಆಗಿರುತ್ತೆ ಆ ತರ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ನಮ್ಗೆ ಏನೇ ಇದ್ರು ಎಲ್ಲಾ ಗಾಡಿಗಳು 100% ಜೆನ್ಯೂನ್ ನಮ್ದು ರೀಡಿಂಗ್ ಇರುತ್ತೆ. ಮತ್ತೆ ಇನ್ನೊಂದು ಎಲ್ಲಾ ಗಾಡಿಗಳಿಗೂ ಸರ್ವಿಸ್ ಹಿಸ್ಟ್ರಿ ಇರುತ್ತೆ. ಆಲ್ಮೋಸ್ಟ್ 99% ಸರ್ವಿಸ್ ಹಿಸ್ಟ್ರಿ ಇರುತ್ತೆ. ಕೆಲವು ಗಾಡಿ ಯಾವ್ದೋ ಓಲ್ಡ್ ವೆಹಿಕಲ್ಸ್ ಸರ್ವಿಸ್ ಹಿಸ್ಟ್ರಿ ಇಲ್ಲ ಅಂದ್ರೆ ನಾವು ಕೊಡೋಕ್ ಮುಂಚೆನೆ ನಿಮ್ಗೆ ಎಲ್ಲ ಮಾಹಿತಿ ಕೊಟ್ಟು ಎಲ್ಲ ಡೀಟೇಲ್ಸ್ ಕೊಟ್ಬಿಟ್ಟೆ ಆಮೇಲೆ ನಾವು ಗಾಡಿ ಸೇಲ್ ಮಾಡೋದು. ಓಕೆ, ಸೂಪರ್ ಸರ್. ಸೊ ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ ಸರ್, ಡೈರೆಕ್ಟ್ ಗಾಡಿಗೆ ಹೋಗ್ಬಿಡೋಣ. ಫಸ್ಟ್ ಯಾವ ಗಾಡಿ ಸರ್? ಇದು ಮಾರುತಿ ಬ್ರಿಜಾ. ಓಕೆ, ಡೀಸೆಲ್ ವೆಹಿಕಲ್, ZDI ಟಾಪ್ ಎಂಡ್ ವೆಹಿಕಲ್, ಸಿಂಗಲ್ ಓನರ್. ನಿಮ್ಗೆ ಎಲ್ಲ ಒಂದು ಹೊಸ ಟೈರ್ಸ್ಗಳಿದೆ. 17 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಓಕೆ, ಇದು ಗಾಡಿ ನಮ್ ಕೋಟಿಂಗ್ ಇರೋದು 9,25,000 ಇರೋದು 8,50,000. 8,50,000. ಏನಕ್ಕೆ ನಾವು ತುಂಬಾ ಡಿಸ್ಕೌಂಟ್ ನಲ್ಲಿ ಮಾಡ್ಕೊಡ್ತೀವಿ ಅಂದ್ರೆ ನಿಮ್ದು ಚಾನಲ್ ಅಲ್ಲಿ ನಮ್ ವಿಡಿಯೋ ಫಸ್ಟ್ ಬರ್ತಾ ಇರೋದು. ಅದರಿಂದ ಇನ್ನೊಂದು ಏನಂದ್ರೆ ಇವಾಗ ಇರೋದ್ರಲ್ಲಿ ನಮ್ಮಲ್ಲಿ ಯಾವ್ಯಾವ ಗಾಡಿ ಇರುತ್ತೋ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಇವಾಗ ಆಷಾಢ ಇರೋದ್ರಿಂದ ಮ್ಯಾಕ್ಸಿಮಮ್ ನಾವು ಡಿಸ್ಕೌಂಟ್ ಎಷ್ಟಾಗುತ್ತೋ ಅಷ್ಟು ಮಾಡಿ ಕೊಡ್ತಾ ಇದೀವಿ. ಮಾಡಿ ಕೊಡ್ತೀರಾ? ಇದು 9,25,000 ನಮ್ ಕೋಟಿಂಗ್ ಇದ್ದು. 8,50,000ಗೆ ಸಿಂಗಲ್ ಓನರ್ ಡೀಸೆಲ್ ಗಾಡಿ ಬರುತ್ತೆ. ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು? ಇದು ಆಲ್ಮೋಸ್ಟ್ ಒಂದು 88 ಕಿಲೋಮೀಟರ್ ಓಡಿದೆ. 88,000 ಓಡಿದೆ. ಓಕೆ, ಸೂಪರ್ ಸರ್. ನೆಕ್ಸ್ಟ್ ಸರ್ ಕ್ರೆಟಾ. ಓಕೆ, ಇದು 17 ಮಾಡಲ್. ಇದು ಬಂದ್ಬಿಟ್ಟು ಸಿಂಗಲ್ ಓನರ್ ಗಾಡಿನೇ. ಓಕೆ, ಇದು ಕೂಡ ನಿಮ್ಗೆ ಪೆಟ್ರೋಲ್ ವೇರಿಯಂಟ್ ಆಗಿದೆ. ಫಸ್ಟ್ ಓನರ್ ಗಾಡಿ. ನಿಮ್ಗೆ ಎಲ್ಲ ಆಲ್ಮೋಸ್ಟ್ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಪ್ರತಿಯೊಂದು ಎಲ್ಲ ಆಪ್ಷನ್ಸ್ ಬರುತ್ತೆ. ಪೆಟ್ರೋಲ್ ವೆಹಿಕಲ್ ಆಗಿದೆ. ಇದು ನಮ್ಗೆ ಕೋಟಿಂಗ್ ಇರೋದು 9,35,000. ಓಕೆ, 17 ಮಾಡಲ್ ಕ್ರೆಟಾ 9,35,000 ಇರೋದು 8,60,000 ಕೊಡ್ತೀನಿ. 8,60,000 ಕೊಡ್ತೀರಾ? 8,60,000ಗೆ ಸಿಂಗಲ್ ಓನರ್ 17 ಮಾಡಲ್ ಕ್ರೆಟಾ ಕೊಡ್ತೀನಿ. ಸರ್ ಇದೆಲ್ಲ ಲೋನ್ ಎಲ್ಲಾನು ಆಗುತ್ತಲ್ಲ ಸರ್? ಎಲ್ಲಾ ಗಾಡಿಗೂ 80% ಲೋನ್ ಆಗುತ್ತೆ. ಲೋನ್ ಆಗುತ್ತೆ. ಯಾವ್ಯಾವ ಬ್ಯಾಂಕ್ ಜೊತೆ ಟೈ ಅಪ್ ಇದೀರಾ ಸರ್ ನೀವು? ನಮ್ದು ಒಂದು 10 ಬ್ಯಾಂಕ್ ಜೊತೆ ಟೈ ಅಪ್ ಇದೆ. ಎಲ್ಲ ಡೈರೆಕ್ಟ್ ಬ್ಯಾಂಕ್ ಇಂದಾನೆ ನಾವು ಲೋನ್ ಮಾಡ್ಕೊಡೋದು. ಯಾವ್ದು ಪ್ರೈವೇಟ್ ಫೈನಾನ್ಸ್ ಅದೆಲ್ಲ ಏನಿಲ್ಲ. ಎಲ್ಲ ಬ್ಯಾಂಕ್ ಇಂದಾನೆ ಮಾಡ್ಕೊಡ್ತೀವಿ. ಎಂಟೈರ್ ಕರ್ನಾಟಕ ಯಾವ ಊರಿಂದ ಬಂದ್ರು ಲೋನ್ ಆಗುತ್ತೆ. ನಿಮ್ದು ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಆಲ್ಮೋಸ್ಟ್ ಅಪ್ ಟು ನಿಮ್ಗೆ ಕೆಲವು ಗಾಡಿಗಳು 80%, 90%, 100% ಕೂಡ ಲೋನ್ ಆಗುತ್ತೆ. ಅದಕ್ಕೆ ತಕ್ಕನಾಗ ನಿಮ್ಗೂ ಇನ್ಕಮ್ ಪ್ರೂಫ್ ಬರೋ ತರ ನಮ್ಗೆ ಡಾಕ್ಯುಮೆಂಟ್ಸ್ ಕೊಟ್ರೆ ಆಗುತ್ತೆ. ಓಕೆ, ಸೂಪರ್ ಸರ್. ಸೊ ನೆಕ್ಸ್ಟ್ ಸರ್? ನೆಕ್ಸ್ಟ್ ಇದು ಕೂಡ ಬ್ರಿಜಾ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಸಿಂಗಲ್ ಓನರ್ 2017 ಮಾಡಲ್ ZDI ಟಾಪ್ ಎಂಡ್ ಡೀಸೆಲ್ ವೆಹಿಕಲ್. ಓಕೆ, ನೀವು ನೋಡ್ತಿರೋದೆಲ್ಲ ಸಿಂಗಲ್ ಓನರ್ ವೆಹಿಕಲ್ಸ್ ಆಗಿರುತ್ತೆ. ಇದು ಗಾಡಿಲಿ ನಿಮ್ಗೆ ಹೊಸ ಟೈರ್ ಇದೆ, ಮ್ಯಾಗ್ ವೀಲು, ಏರ್ ಬ್ಯಾಗು, ABS ಪ್ರತಿಯೊಂದು ಆಪ್ಷನ್ ಬರುತ್ತೆ. ಇದು ನಮ್ ಕೋಟಿಂಗ್ ಇರೋದು 8,99,000, 9 lakh ಇರೋದು 8,50,000 ಆಗುತ್ತೆ. 8,50,000 ಆಗುತ್ತೆ. 8.5 ಲಕ್ಷಗೆ ಡೀಸೆಲ್ ZDI ಸಿಂಗಲ್ ಓನರ್ ಸರ್ವಿಸ್ ಹಿಸ್ಟ್ರಿ ಇರೋ ಗಾಡಿ. ಓಕೆ, ನೆಕ್ಸ್ಟ್ ಸರ್? ಇದು ಬಂದು ನಿಮ್ಗೆ ಮಾರುತಿ ಸ್ವಿಫ್ಟ್ ಡಿಸೈರ್. ಓಕೆ, ZXi ಟಾಪ್ ಎಂಡ್ ವೆಹಿಕಲ್ AMT. ZXi AMT ಟಾಪ್ ಎಂಡ್. ಇದು ಫುಲ್ಲಿ ಲೋಡೆಡ್ ಗಾಡಿ ಆಗಿದೆ. ಮತ್ತೆ ಆಟೋಮೆಟಿಕ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಸಿಂಗಲ್ ಓನರ್ ಗಾಡಿ ಆಗಿದೆ. 60,000 ಓಡಿದೆ. ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ಈ ಗಾಡಿ ಬಂದ್ಬಿಟ್ಟು ಹೊಸದು 11 ಲಕ್ಷ ಇದೆ. ನಮ್ ಕೋಟಿಂಗ್ ಇರೋದು 7,25,000. 7,25,000. 6,80,000 ಫೈನಲ್ ಮಾಡ್ಕೊಡ್ತೀನಿ. 6,80,000 ಫೈನಲ್ ಮಾಡ್ಕೊಡ್ತೀರಾ? 6,80,000 ಫೈನಲ್. ಸಿಂಗಲ್ ಓನರ್ ಗಾಡಿ, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. AMT. ಓಕೆ, ನೆಕ್ಸ್ಟ್ ಸರ್? ಟ್ರೈಬರ್, ರೆನಾಲ್ಟ್ ಟ್ರೈಬರ್ ಟಾಪ್ ಎಂಡ್ ಮಾಡಲ್ ಸಿಂಗಲ್ ಓನರ್ ಗಾಡಿ. 50,000 ಅಷ್ಟೇ ಓಡಿದೆ. ಗಾಡಿಲಿ ಮ್ಯಾಗ್ ವೀಲ್ ಇದೆ, ಏರ್ ಬ್ಯಾಗ್, ABS ಕಂಪ್ಲೀಟ್ ಎಲ್ಲ ಫ್ಯೂಚರ್ಸ್ ಬರುತ್ತೆ. ಸಿಲ್ವರ್ ಕಲರ್ ಸಿಂಗಲ್ ಓನರ್ ಗಾಡಿ. ಇದು ಗಾಡಿ ಬಂದು ನಮ್ದು 6,30,000 ಕೋಟಿಂಗ್ ಇರೋದು. 6,30,000 ಕೋಟಿಂಗ್ ಇರೋದು. 5,85,000 ಬಂದ್ರೆ ಫೈನಲ್ ಮಾಡಿ ಕೊಡ್ತೀನಿ. 5,85,000ಗೆ ಬ್ರ್ಯಾಂಡ್ ನ್ಯೂ ತರ ಇರೋ ಬರೀ 50,000 ನೋಡಿರೋ ರೆನಾಲ್ಟ್ ಟ್ರೈಬರ್ ಕೊಡ್ತೀನಿ. ಓಕೆ, ನೆಕ್ಸ್ಟ್ ಸರ್? ಇನೋವಾ 15 ಮಾಡಲ್ ಪ್ಯೂರ್ ಬೆಂಗಳೂರು ಗಾಡಿ. ನಿಮ್ಗೆ ನಮ್ಮಲ್ಲಿ ಯಾವ್ದು ರೀನಂಬರ್ ಗಾಡಿ ಬರಲ್ಲ. ಓಕೆ,
100% ಯಾವ ಗಾಡಿನೂ ನಾವು ಹೊರಗಡೆಯಿಂದ ತಗೊಂಡ್ಬಂದು ನಂಬರ್ ಚೇಂಜ್ ಮಾಡಿ ರೀನಂಬರ್ ಮಾಡಿರೋ ಗಾಡಿ ಯಾವುದು ಇರಲ್ಲ. ಎಲ್ಲಾ ಗಾಡಿಗಳು ಕರ್ನಾಟಕ ವೆಹಿಕಲ್ ಇರುತ್ತೆ, ಎಲ್ಲ ಬೆಂಗಳೂರೇ 99% ಆಲ್ಮೋಸ್ಟ್ ಇರುತ್ತೆ. ಇದು ಕೂಡ ಬೆಂಗಳೂರು ಗಾಡಿನೇ, ಪ್ಯೂರ್ ಬೆಂಗಳೂರು, ಸೆಕೆಂಡ್ ಓನರ್ ಆಗಿದೆ ಈ ಗಾಡಿ. ಇದು ಆಕ್ಚುಲಿ ಕಸ್ಟಮರ್ ಗಾಡಿ, ಇದು ಸೇಲ್ ಮಾಡ್ಕೊಳ್ಳಿ ಅಂತ ಪಾರ್ಕ್ ಅಂಡ್ ಸೇಲ್ ಮಾಡಿದ್ದಾರೆ. ಇದು ಗಾಡಿ ಬಂದ್ಬಿಟ್ಟು 2015 ಮಾಡಲ್, 2015 ಮಾಡಲು ಟೊಯೋಟೋ ಇನೋವಾ. ಇದು ಬಂದು ನಮ್ಮ ಕೋಟಿಂಗ್ ಇರೋದು ಜಸ್ಟ್ 10,50,000 ಕೋಟಿಂಗ್ ಇದೆ. 9,85,000 ಬಂದ್ರು ಫೈನಲ್ ಮಾಡಿ ಕೊಡ್ತೀನಿ. ಓಕೆ ಸರ್, ಇದು ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ಹೇಳ್ಬಿಡಿ ಸರ್. ಇದು ಕಿಲೋಮೀಟರ್ ಬಂದು 85,700 ಇದೆ. ಆಕ್ಚುಲಿ ಅದು 85,000 ಇನೋವಾ ಓಡಿದೆ, ನಮಗೂ ಡೌಟ್ ಇದೆ. ಇದು ಕಸ್ಟಮರ್ ವೆಹಿಕಲ್, ಇದು ನಮ್ಮಲ್ಲಿ ಸರ್ವಿಸ್ ಹಿಸ್ಟ್ರಿ ಏನಿಲ್ಲ. ಬೇಕಾದ್ರೆ ಬಂದ್ರೆ ನಿಮಗೆ ಬೇಕಂತ ಪ್ರೊವೈಡ್ ಮಾಡಿ ಕೊಡ್ತೀನಿ. ಓಕೆ, ಸೊ ಅದೇ ಯಾರಾದ್ರೂ ಕಾರ್ ಏನಾದ್ರು ಇಸ್ಕೊಬೇಕಂದ್ರೆ ಅವ್ರ ಮೆಕ್ಯಾನಿಕ್ ಎಲ್ಲಾನು ಕರ್ಕೊಂಡು ಬಂದು ಚೆಕ್ ಮಾಡಿ ಅವ್ರ ಮೆಕ್ಯಾನಿಕಲ್ಸ್ ಇದೆ, ಮೆಕ್ಯಾನಿಕ್ ಕರ್ಕೊಂಡು ಬನ್ನಿ. ನಿಮ್ದು ಯಾರು ಟೆಕ್ನಿಷಿಯನ್ ಇದ್ರು ಯಾರಿಗೆ ಬೇಕಾದ್ರೂ ಕರ್ಕೊಂಡ್ ಬಂದು ಚೆಕ್ ಮಾಡಿ ನೀವು ತಗೊಂಡು ಸ್ಯಾಟಿಸ್ಫ್ಯಾಕ್ಷನ್ ಮಾಡಿ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಗಾಡಿ ತಗೊಂಡೋಗಿ. ಓಕೆ ಸರ್, ಆಮೇಲೆ ಇನ್ನೊಂದು ಪ್ರಶ್ನೆ ಇದೆ ಸರ್, ಟೆಸ್ಟ್ ಡ್ರೈವ್ ಎಲ್ಲ ಮಾಡಕ್ ಬಿಡ್ತೀರಾ ಇಲ್ಲ ಕಾರ್ ನೀವು ಈಸ್ಕೊಬೇಕಂದ್ರೆ ಮಾತ್ರ ಮಾಡಕ್ಕೆ? ಏನಿಲ್ಲ, ನೀವು ಯಾರೇ ಬಂದ್ರು ಎಲ್ಲಾ ಗಾಡಿನೂ ಟೆಸ್ಟ್ ಡ್ರೈವ್ ಕೂಡ ಕೊಡ್ತೀವಿ. ನೀವೆಲ್ಲ ಚೆಕ್ ಮಾಡ್ಕೊಂಡು ಎಲ್ಲ ಮುಗ್ದಿದ್ಮೇಲೆನೆ ಬಂದು ಕಂಫರ್ಟ್ ಆದ್ರೆ ತಗೊಳ್ಳಿ. ನೀವು ಫಸ್ಟ್ ಬಂದು ಶೋರೂಮ್ ವಿಸಿಟ್ ಮಾಡಿ, ಇಲ್ಲಿನ ಗಾಡಿಗಳ ಕಂಡೀಷನ್ ಕ್ವಾಲಿಟಿ ಎಲ್ಲ ಅಬ್ಸರ್ವ್ ಮಾಡಿ. ನೀವು 4 ಕಡೆ ಗಾಡಿ ಬೇಕು ಅಂದ್ರೆ ನೋಡಿರ್ತೀರಾ, ನಿಮ್ಗೆ ಇಲ್ಲಿ ಗಾಡಿಗಳೆಲ್ಲ ಚೆನ್ನಾಗಿದೆ, ಕ್ವಾಲಿಟಿ ಇದೆ, ನಾವು ಹೇಳ್ತಿರೋದು ನಿಜ ಅಂತ ಅನ್ಸಿದ್ರೆ ನಮ್ಮಲ್ಲಿ ಬಿಸ್ನೆಸ್ ಮಾಡಿ. ನೀವು ಬಂದು ನೋಡಿದ್ರೆ ಡೈರೆಕ್ಟ್ ಗೊತ್ತಾಗುತ್ತೆ. ವಿಡಿಯೋನಲ್ಲಿ ಫೋಟೋನಲ್ಲಿ ನೋಡಿದ್ರೆ ನೀವು ಎಲ್ಲಾ ಕಡೆ ಎಲ್ಲಾ ಗಾಡಿಗಳು ಒಂದೇ ತರ ಅನ್ಸುತ್ತೆ. ಬನ್ನಿ ನಾವು ಅಷ್ಟು ಕಡಿಮೆ ಕೊಡ್ತೀನಿ ಇಷ್ಟು ಕಡಿಮೆ ಕೊಡ್ತೀವಿ ಅಂತ ಹೇಳ್ಬೋದು, ಆದ್ರೆ ಅಲ್ಲಿ ಬಂದು ಗಾಡಿ ನೋಡಿದ್ರೆ ಕಂಡೀಷನ್ ಗೊತ್ತಾಗುತ್ತೆ. ಎಷ್ಟೋ ಜನ ಎಷ್ಟೋ ವಿಡಿಯೋಗಳು ನೋಡಿ ಅಲ್ಲಿ ಹೋಗಿ ನಿರಾಸೆ ಆಗಿ ಹೋಗಿರೋರು ಇರ್ತಾರೆ. ಯಾಕೆಂದ್ರೆ ಅವ್ರು ಹೇಳೋದೇ ಒಂಥರ ಇರುತ್ತೆ, ಅಲ್ಲಿ ಹೋದ್ರೇನೆ ಒಂಥರ ಇರುತ್ತೆ. ನಮ್ದು ನಾವು ಏನ್ ಹೇಳ್ತೀವೋ ಅದೇ 100% ಗ್ಯಾರಂಟಿ ಇರುತ್ತೆ. ನೀವು ಫೋಟೋದಲ್ಲಿ ವಿಡಿಯೋದಲ್ಲಿ ಏನ್ ನೋಡಿರ್ತೀರೋ ಲೈವ್ ಆಗಿ ಬಂದು ನೋಡಿದ್ರು 101% ಅದೇ ಕಂಡೀಷನ್ ಇರುತ್ತೆ. ಎಲ್ಲಾ ಗಾಡಿಗಳು 101% ಸರ್ಟಿಸ್ಫೈಡ್ ವೆಹಿಕಲ್ಸ್. 15 ಮಾಡಲ್ ಇನೋವಾ ಡೀಸೆಲ್ ವೆಹಿಕಲ್ ಜಸ್ಟ್ 9,80,000 ಫೈನಲ್ ಆಗುತ್ತೆ. 9,80,000 ಫೈನಲ್. ಓಕೆ. ಇಕೋ ಸ್ಪೋರ್ಟ್ಸ್ 2014 ಮಾಡಲ್ ಪೆಟ್ರೋಲ್ ವೆಹಿಕಲ್. ಮ್ಯಾಗ್ವೀಲ್ ಇದೆ, ಏರ್ ಬ್ಯಾಗ್ ಬರಲ್ಲ ಅನ್ಕೊಂತೀನಿ, ABS ಮ್ಯಾಗ್ವೀಲ್ ಎಲ್ಲ ಇದೆ, ಹೊಸ ಟೈರ್ಗಳಿದೆ, ಎಲಿಫೆಂಟ್ ಗ್ರೇ ಕಲರ್. 14 ಮಾಡಲ್ ಇಕೋ ಸ್ಪೋರ್ಟ್ಸ್ ಪೆಟ್ರೋಲ್ ಓನ್ಲಿ 44,000 ನೋಡಿದೆ. ಜೆನ್ಯೂನ್ 44,000 ನೋಡಿದೆ. ಈ ಗಾಡಿ ನಾನು 4,65,000 ಕೊಡ್ತೀನಿ. ಜಸ್ಟ್ 4,65,000ಗೆ ನಿಮಗೆ 44,000 ನೋಡಿರೋ ಇಕೋ ಸ್ಪೋರ್ಟ್ಸ್ ಕೊಡ್ತೀನಿ. ನಮ್ ಕೋಟಿಂಗ್ ಇರೋದು 5,25,000. ಓಕೆ, ಸೂಪರ್ ಸರ್. ನೆಕ್ಸ್ಟ್ ಸರ್, ಸನ್ನಿ, ನಿಶಾನ್ ಸನ್ನಿ ಸೆಡಾನ್ ವೆಹಿಕಲ್ ಅಲ್ಲಿ ನಿಮಗೆ ಬೂಟ್ ಪೇಸ್ ಎಲ್ಲ ತುಂಬಾ ಚೆನ್ನಾಗಿರೋ ಒಳ್ಳೆ ಗಾಡಿ ಬೇಕಾದ್ರೆ ಬನ್ನಿ. ಇದು ಕೂಡ ಕಸ್ಟಮರ್ ನಮ್ಮಲ್ಲೇ ತಗೊಂಡು ಮತ್ತೆ ಈಗ ಅವರಿಗೆ ಬೇರೆ ಹೊಸ ಗಾಡಿ ತಗೊಂಡಿದ್ದಕ್ಕೆ ಪಾರ್ಕ್ ಅಂಡ್ ಸೇಲ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಇದು ಗಾಡಿ 2011 ಮಾಡಲ್ ಪೆಟ್ರೋಲ್ ವೆಹಿಕಲ್, ಸೆಕೆಂಡ್ ಓನರ್ ಆಗಿದೆ ರೀಸೆಂಟ್ ಆಗಿ. ಈ ಗಾಡಿ ನಮ್ದು ಕೋಟಿಂಗ್ ಇರೋದು 3,45,000. 3,20,000 ಬಂದ್ರು ಸೆಡಾನ್ ವೆಹಿಕಲ್ ಸನ್ನಿ ಕೊಡ್ತೀನಿ. ಓಕೆ, ಸೂಪರ್ ಸರ್. ನೆಕ್ಸ್ಟ್ ಇದು ಸೋಲ್ಡ್ ಆಗಿದೆ. ಮತ್ತೆ ವೆನ್ಯೂ, ಹುಂಡೈ ವೆನ್ಯೂ ಬರೀ 39,000 ಓಡಿದೆ. 2021 ಮಾಡಲ್ ಬರೀ 39,000 ನೋಡಿದೆ. ನಮ್ಮಲ್ಲಿ ವೆನ್ಯೂ ಬಂದು 5 ವೆಹಿಕಲ್ ಇದೆ. 19 ಇದೆ, 20, 21, 22 ಎಲ್ಲಾ ಮಾಡಲ್ ವೆನ್ಯೂನು ಇದೆ. ವೈಟ್ ಕಲರ್ ಬೇಕಾದ್ರೆ, ಸನ್ ರೂಫ್ ಇರೋದು ಬೇಕಾದ್ರೆ, ಡೀಸೆಲ್ ಇದೆ, ಪೆಟ್ರೋಲ್ ಇದೆ, ಎಲ್ಲಾ ತರ ವೆಹಿಕಲ್ಸ್ ಇದೆ. ಇದು 21 ಮಾಡಲ್ ಸಿಂಗಲ್ ಓನರ್ 39,000 ನೋಡಿದೆ. ಇದು ಗಾಡಿ ನಮ್ದು ಕೋಟಿಂಗ್ ಇರೋದು ಜಸ್ಟ್ 9,35,000 ಇರೋದು. ಫೈನಲ್ ಟು ಫೈನಲ್ ಅಂದ್ರೆ 8,80,000 ಬಂದ್ರು ಕೊಡ್ತೀನಿ. 8,80,000ಗೆ 21 ಮಾಡಲ್ ಹುಂಡೈ ವೆನ್ಯೂ, ಏರ್ ಬ್ಯಾಗ್, ABS ಮ್ಯಾಗ್ವೀಲ್ ಎಲ್ಲ ಇರುವಂತ ಗಾಡಿ SUV ವೆಹಿಕಲ್ ಸಿಗ್ತಾ ಇದೆ. ನೆಕ್ಸ್ಟ್ ಇದು ಪೋಲೋ 2018 ಮಾಡಲ್ ಹೈಲೈನ್ ಪ್ಲಸ್. ನಿಮಗೆ ನೋಡಿ 18 ಅಲ್ಲಿ ನ್ಯೂ ಶೇಪ್ ಬಂದಿರೋ ಗಾಡಿ ಇದು. ಡೀಸೆಲ್ ವೇರಿಯಂಟ್ 1.5 ಇಂಜಿನ್ ಹೈಲೈನ್ ಪ್ಲಸ್. ಓನ್ಲಿ 60,000 ನೋಡಿದೆ. ಗಾಡಿ ಬಂದು ವೈಟ್ ಕಲರ್, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ, ಸಿಂಗಲ್ ಓನರ್ ವೆಹಿಕಲ್. ಡೀಸೆಲ್ ವೆಹಿಕಲ್ ಪೋಲೋ ಬೇಕು ಅನ್ನೋರಿಗೆ ನಮ್ಮಲ್ಲಿ ಪೋಲೋ, ಡೀಸೆಲ್, ಪೆಟ್ರೋಲ್ ಎಲ್ಲ ಒಂದು 5 ಗಾಡಿ ಇದೆ. ಎಲ್ಲಾ ಬಜೆಟ್ ಅವ್ರಿಗೂ ಇದೆ. ಇದು ಆಲ್ಮೋಸ್ಟ್ 13,50,000 ಹೊಸದಿತ್ತು ಪೋಲೋ. ಡೀಸೆಲ್ ಹೈಲೈನ್ ಫುಲ್ ಟಾಪ್ ಎಂಡ್ ವೆಹಿಕಲ್. ಇದು ಜಸ್ಟ್ ನಾವು 8,45,000 ನಮ್ ಕೋಟಿಂಗ್ ಇರೋದು. 8 lakh ರೌಂಡ್ ಫಿಗರ್ ಬಂದ್ರು ಮಾಡ್ಕೊಡ್ತೀನಿ. 8 lakh ಬಂದ್ರು 8 lakhಗೆ
2018 ಮಾಡಲ್ ಟಾಪ್ ಅಂಡ್ ಡೀಸೆಲ್ 1.5 ಪೋಲೋ ಕೊಡ್ತೀನಿ. ಇದಕ್ಕೂ ಲೋನ್ ಸಹ ಆಗುತ್ತೆ ಅಲ್ಲ? ಎಲ್ಲ ಗಾಡಿಗೂ ಲೋನ್ ಆಗುತ್ತೆ. ನಾವು ತೋರಿಸ್ತಿರೋ ಪ್ರತಿಯೊಂದು ಗಾಡಿಗೂ ಲೋನ್ ಆಗುತ್ತೆ. ಲೋನ್ ಆಗುತ್ತೆ. ಬನ್ನಿ, ಹುಂಡೈ ಕ್ರೆಟಾ ನೋಡ್ತಾ ಇದ್ದೀರಾ. SX ಆಪ್ಷನಲ್ ಡೀಸೆಲ್ ವೆಹಿಕಲ್ ಸಿಂಗಲ್ ಓನರ್. ಓಕೆ. SX ಆಪ್ಷನಲ್ ಡೀಸೆಲ್ ಸಿಂಗಲ್ ಓನರ್ 2015 ಮಾಡಲ್. ಇದರಲ್ಲಿ ನಿಮಗೆ ಟಾಪ್ ಎಂಡ್ ಅಂದ್ರೆ ಡೀಸೆಲ್ ಅಂದ್ರೆ ಎಲ್ಲ ಫ್ಯೂಚರ್ಸ್ ಬರುತ್ತೆ, ಗೊತ್ತಿರ್ಬೋದು. ಈ ಗಾಡಿನಲ್ಲಿ ನಿಮಗೆ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಒಳ್ಳೆ ಸ್ಟ್ಯಾಂಡ್ಲೆಸ್ ಸೀಟ್ ಕವರ್ಸ್ ಮತ್ತೆ ಹೊಸ ಟೈರ್ಸ್ ಪ್ರತಿಯೊಂದು ಇದೆ. ಒರಿಜಿನಲ್ ಗಾಡಿ, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ಓಕೆ. 9,50,000 ನಮ್ಮ ಕೋಟಿಂಗ್ ಇದ್ದಿದ್ದು 8,80,000 ಬಂದ್ರೆ ಮಾಡ್ಕೊಡ್ತೀನಿ. 8,80,000ಗೆ ಹುಂಡೈ ಕ್ರೆಟಾ ಡೀಸೆಲ್ ಟಾಪ್ ಎಂಡ್ ವೆಹಿಕಲ್ ಕೊಡ್ತೀನಿ. ಸೊ ಫ್ರೆಂಡ್ಸ್, ಆಮೇಲೆ ಇನ್ನೊಂದು ಬಂದ್ಬಿಟ್ಟು ಸರ್ ಕೊಡ್ತಾ ಇರೋ ಆಫರ್ಸ್ ಎಲ್ಲ ಬಂದ್ಬಿಟ್ಟು ನಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಮಾತ್ರ. ಯಾಕೆ ಅಂದ್ರೆ ನಿಮ್ ಚಾನಲ್ ಅಲ್ಲೇ ಇದೆ, ಫಸ್ಟ್ ವಿಡಿಯೋ ಮಾಡ್ತಿರೋದ್ರಿಂದ ನಾನು ಫುಲ್ಲಿ ಆಫರ್ಗಳು, ಫುಲ್ಲಿ ಡಿಸ್ಕೌಂಟ್ ಕೊಟ್ಬಿಟ್ಟು ಎಲ್ಲಾ ಗಾಡಿಗಳು ಕೊಡ್ತಾ ಇದ್ದೀನಿ. ಸೂಪರ್ ಸರ್. ಬನ್ನಿ ನೆಕ್ಸ್ಟ್ ಸರ್. ನೆಕ್ಸ್ಟ್ ಬಂದು ನೀವು ನೋಡ್ತಿದ್ದೀರಾ ಮಾರುತಿ ಸುಜುಕಿ ಈಕೋ. ಓಕೆ. 2020 ಮಾಡಲ್ಲು, ಟಾಪ್ ಎಂಡ್ ವೆಹಿಕಲ್, ಸಿಂಗಲ್ ಓನರ್, ಸೆಕೆಂಡ್ ಓನರ್ ಆಗಿದೆ. ಸಾರಿ, ಇದು ಬಂದು 2020 ಮಾಡಲ್, ಜಸ್ಟ್ 20,000 ಸಮಥಿಂಗ್ ಓಡಿದೆ. ಟಾಪ್ ಎಂಡ್ ವೆಹಿಕಲ್, ಗಾಡಿ ಅಲ್ಟಿಮೇಟ್ ಆಗಿದೆ, ಸಿಲ್ವರ್ ಕಲರ್. ಓಕೆ. ಇದು ನಮ್ದು ಹೊಸ ಗಾಡಿ 7 ಲಕ್ಷ ಚೇಂಜ್ ಆಗಿದೆ ಇವಾಗ. ಇದು ನಮ್ದು ಇರೋದು 5,15,000 ನಮ್ ಕೋಟಿಂಗ್ ಇರೋದು. 4,70,000 ಆಗುತ್ತೆ. 4,70,000 ರೂಪಾಯಿಗೆ ಮಾಡ್ಕೊಡ್ತೀವಿ. ಜಸ್ಟ್ 20,000 ನೋಡಿರೋ ಈಕೋ 20 ಮಾಡಲ್ 4,70,000 ಮಾಡಿ ಕೊಡ್ತೀನಿ. ಓಕೆ. ನೆಕ್ಸ್ಟ್ ಸರ್. ಬನ್ನಿ, ರೆನಾಲ್ಟ್ ಲಾರ್ಜಿ ಸಿಲ್ವರ್ ಬೇಕಾದ್ರೆ ಸಿಲ್ವರ್ ಕಲರ್ ಇದೆ, ಬ್ಲೂ ಬೇಕಾದ್ರೆ ಬ್ಲೂ ಕಲರ್ ಇದೆ. ಎರಡೂ ಕೂಡ 16 ಮಾಡಲೇ, ಎರಡೂ ಕೂಡ ಒಳ್ಳೆ ಡೀಸೆಲ್ ಅಲ್ಲಿ 20 ಮೈಲೇಜ್ ಬರುವಂತ ಗಾಡಿಗಳು ಅಂದ್ರೆ ರೆನಾಲ್ಟ್ ಲಾರ್ಜಿ. ಓಕೆ. 7 ಸೀಟರ್ ವೆಹಿಕಲ್ಸು. ಎರಡು ವೆಹಿಕಲ್ಸು ನಿಮಗೆ 20+ ಮೈಲೇಜ್ ಬರುತ್ತೆ. ಡೀಸೆಲ್ ವೆಹಿಕಲ್, ಎರಡು ಗಾಡಿಗೂ ಅಪ್ ಟು 80% ಲೋನ್ ಆಗುತ್ತೆ. ಎರಡು ಗಾಡಿನೂ ಇದು 16 ಮಾಡಲ್, ಇದು ಕೂಡ 16 ಮಾಡಲ್. ಫುಲ್ ಟಾಪ್ ಎಂಡ್ ಬೇಕಾ, ಮಿಡಲ್ ವರ್ಷನ್ ಬೇಕಾ, ಎರಡೂ ಇದೆ. ಓಕೆ. ಇದು ನಾವು ಜಸ್ಟ್ 5,50,000 ಮಾಡ್ಕೊಡ್ತೀನಿ. ಮಿಡಲ್ ವರ್ಷನ್. ಟಾಪ್ ಎಂಡ್ ವರ್ಷನ್ ಜಸ್ಟ್ 5,95,000 ಮಾಡ್ಕೊಡ್ತೀನಿ. 5,95,000 ಕೋಟಿಂಗ್ ನೋಡಬಹುದು. 6,70,000 ಇರೋದು 5,95,000 ಕೊಡ್ತೀನಿ. ಇದು 6,35,000 ಇರೋದು 5,50,000 ಕೊಡ್ತೀನಿ. ಕೊಡ್ತೀರಾ? ಓಕೆ. ನಿಮಗೆ ಲೋ ಬಜೆಟ್ ಅಲ್ಲಿ ಗಾಡಿ ನೋಡ್ತಿದೀವಿ, ತುಂಬಾ ಚೆನ್ನಾಗಿರೋದು, ವೆರಿ ಕಂಫರ್ಟ್ ಇರೋ ವೆಹಿಕಲ್ ಬೇಕಂದ್ರೆ 2009 ಮಾಡಲ್. ಓಕೆ. ಹೈಟ್ 10. ಓಕೆ. ನೀವು ಗಾಡಿ ನೋಡ್ಬೋದು, ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ಬೊಂಬಾಟ್ ಆಗಿದೆ, ಒಂದು ಸಿಂಗಲ್ ಸ್ಕ್ರಾಚಸ್ ಕೂಡ ಇಲ್ಲ. ಗಾಡಿ ಬಂದು ಇದು 2009 ಮಾಡಲ್. FC ಫ್ರೆಶ್ ಆಗಿದೆ, FC ಕೂಡ ಇದೆ, ಇನ್ಸೂರೆನ್ಸ್ ಕೂಡ ಇದೆ, ಒಳ್ಳೆ ಸೀಟಿಂಗ್ಸ್ ಕೂಡ ಇದೆ. ಇದು ಗಾಡಿ ಬಂದು ಜಸ್ಟ್ 2,55,000 ನಮ್ ಕೋಟಿಂಗ್ ಇರೋದು. 2,55,000. 2,55,000 ಕೋಟಿಂಗ್ ಇರೋದು 2,35,000 ಆಗುತ್ತೆ. 2,35,000ಗೆ 2,35,000. 2,35,000 ಒಂದು ಒಳ್ಳೆ ಕಂಫರ್ಟ್ ಸ್ಮಾಲ್ ಒಂದು ಕ್ಯಾಶ್ ಬ್ಯಾಕ್ ವೆಹಿಕಲ್ ಸಿಗುತ್ತೆ. ಸರ್, ಇದಕ್ಕೆ ಲೋನ್ ಆಗುತ್ತಾ? ಇದಕ್ಕೆ ಲೋನ್ ಆಗಲ್ಲ. ಇದಕ್ಕೆ ಲೋನ್ ಆಗಲ್ಲ. ಓಕೆ ಸರ್. ನೆಕ್ಸ್ಟ್ ಸರ್ ನೋಡಿ, ನೆಕ್ಸ್ಟ್ ವೆಹಿಕಲ್ ಇದು ಬಂದು ಹುಂಡೈ ಎಕ್ಸೆಂಟ್. ಹುಂಡೈ ಎಕ್ಸೆಂಟ್ ನೀವು ಸ್ಮಾಲ್ ಡಿಕ್ಕಿ ಬರುತ್ತೆ. ಹುಂಡೈ ಗ್ರ್ಯಾಂಡ್ ಐಟೆನ್ ಏನ್ ಬರುತ್ತೋ ಅದೇ ಗಾಡಿಗೆ ಸ್ವಲ್ಪ ಸ್ಮಾಲ್ ಡಿಕ್ಕಿ ಬರುತ್ತೆ. 18 ಮಾಡಲ್, ಸಿಂಗಲ್ ಓನರ್, 30,000 ಸಮಥಿಂಗ್ ಓಡಿದೆ. ಓಕೆ. ಜಸ್ಟ್ 30,000 ಸಮಥಿಂಗ್ ಓಡಿದೆ. 2018 ಮಾಡಲ್, ಸಿಂಗಲ್ ಓನರ್ ಗಾಡಿ. ನಮ್ದು ಕೋಟಿಂಗ್ ಇರೋದು 5,70,000 ಇದೆ. ನೋಡ್ಬೋದು, 5,70,000 ಕೋಟಿಂಗ್ ಪ್ರೈಸ್. ಹೌದು. ಸೊ ನಮ್ಮ ಚಾನೆಲ್ ಕಡೆಯಿಂದ ಸರ್ ಡಿಸ್ಕೌಂಟ್ ಕೊಡ್ತಾ ಇರೋದು ಬಂದ್ಬಿಟ್ಟು ಏನ್ ಪ್ರೈಸ್ ಸರ್ ಡಿಸ್ಕೌಂಟ್ ಕೊಡ್ತಾ ಇದ್ದೀರಾ? ನೀವು ಎಕ್ಸ್ಪೆಕ್ಟ್ ಮಾಡಿರಬಾರ್ದು, ಹೊಸದಾಗಿ ನೀವು ಮಾಡ್ತಿರೋದು ಫಸ್ಟ್ ವಿಡಿಯೋ ಇರೋದ್ರಿಂದ 70,000 ಡಿಸ್ಕೌಂಟ್ ಮಾಡಿ 5 lakhs ಕೊಡ್ತೀನಿ. 5 lakhs ಕೊಡ್ತೀರಾ? 70,000 ಡಿಸ್ಕೌಂಟ್. ಹೌದು, 5 lakhsಗೆ 2018 ಮಾಡಲ್ ಹುಂಡೈ ಎಕ್ಸೆಂಟ್ ಕೊಡ್ತೀನಿ. ಓಕೆ, ಸೂಪರ್ ಸರ್. ಸೊ ನೆಕ್ಸ್ಟ್ ಸರ್, 2009 ಮಾಡಲ್ ಆಸ್ಟಾ ವೇರಿಯಂಟ್, ಫುಲ್ ಟಾಪ್ ಎಂಡ್ ವೇರಿಯಂಟ್, FC ಇನ್ಸೂರೆನ್ಸ್ ಪ್ರತಿಯೊಂದು ರನ್ನಿಂಗ್ ಇದೆ, ಸಿಂಗಲ್ ಓನರ್ ಗಾಡಿ. ಓಕೆ. ನಿಮ್ಗೆ ಹೊಸ ಟೈರ್ ಇದೆ, ಏರ್ ಬ್ಯಾಗ್, ABS ಪ್ರತಿಯೊಂದು ಬರುತ್ತೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದೆ. ಇದು ಗಾಡಿ ನಮ್ದು 3,45,000 ಕೋಟಿಂಗ್ ಇರೋದು. 3 lakhಗೆ ಫೈನಲ್ ಮಾಡ್ಕೊಡ್ತೀವಿ. 3 lakh ಫೈನಲ್ ಆಗುತ್ತೆ. ಆಸ್ಟಾ ವೇರಿಯಂಟ್, ಟಾಪ್ ಎಂಡ್ ಸಿಂಗಲ್ ಓನರ್ ವೇರಿಯಂಟ್. ಇದಕ್ಕೆ ಲೋನ್ ಆಗಲ್ಲ ಸರ್? ಇದು 9 ಮಾಡಲ್ ಆಗಲ್ಲ. ಓಕೆ. ಸೊ ನೆಕ್ಸ್ಟ್ ಸರ್, ಇದು ಬಂದು 2020 ಮಾಡಲ್. ಓಕೆ. ಪೋಲೋ. ಓಕೆ. ಪೋಲೋ ಪೆಟ್ರೋಲ್ ಗಾಡಿ, 60,000 ಸಮಥಿಂಗ್ ಓಡಿದೆ. 2020 ಮಾಡಲ್, ಸಿಂಗಲ್ ಓನರ್ ಗಾಡಿ. ಓಕೆ. ನಿಮ್ಗೆ ಇದ್ರಲ್ಲೂ ಕೂಡ ಏರ್ ಬ್ಯಾಗ್, ABS ಮತ್ತೆ ಮ್ಯಾಗ್ವಿಲ್ ಮತ್ತೆ ಹೊಸ ಸೀಟ್ ಕವರ್ಸ್ ಪ್ರತಿಯೊಂದು ಇದೆ. ಎಲ್ಲ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ವೈಟ್ ಕಲರ್ ಗಾಡಿ, ಸಿಂಗಲ್ ಓನರ್, ಪೆಟ್ರೋಲ್, ಪೋಲೋ.
7,50,000 ನಮ್ ಕೋಟಿಂಗ್ ಇರೋದು. ನಿಮ್ ಕಡೆಯಿಂದ ಯಾರೇ ಬಂದ್ರು 20 ಮಾಡೆಲ್ ಪೋಲೋ 7,10,000 ಕೊಡ್ತೀನಿ. 7,10,000 ಪ್ಲಸ್ ಇದು ಲೋನು ಆಗುತ್ತೆ ಅಲ್ಲ? ಲೋನು ಆಗುತ್ತೆ, ಮ್ಯಾಕ್ಸಿಮಮ್ ಲೋನ್ ಆಗುತ್ತೆ. ಮಾಡ್ಕೊಡ್ತೀರಾ? ಓಕೆ. ಸೊ ನೆಕ್ಸ್ಟ್ ಸರ್, ವೆಗನರ್ ನೋಡ್ತಾ ಇರೋರಿಗೆ 2016 ಮಾಡೆಲ್. ಇದು ಆಕ್ಚುಲಿ ಬಂದು ಡಾಕ್ಟರ್ ಯೂಸ್ ಮಾಡಿರೋ ವೆಹಿಕಲ್. ಓಕೆ. ಅವರಿಂದಾನೇ ನಾವು ಪರ್ಚೇಸ್ ಮಾಡಿದೀವಿ. ಗಾಡಿ ಬಂದು ಸಿಂಗಲ್ ಓನರ್ ಗಾಡಿ, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ಗಾಡಿ ಎಲಿಫೆಂಟ್ ಗ್ರೇ ಕಲರ್, ನಿಮ್ಗೆ ಆಕ್ಸಿಡೆಂಟ್ ಫ್ರೀ ಇರುತ್ತೆ. ಆಟೋಮೆಟಿಕ್ AMT ವೆಹಿಕಲ್ ಇದು. ವ್ಯಾಗನರ್ ಆಟೋಮೆಟಿಕ್ ವೆಹಿಕಲ್, ಸಿಂಗಲ್ ಓನರ್, 16 ಮಾಡೆಲ್. ನಮ್ದು ಕೋಟಿಂಗ್ ಇರೋದು 4,35,000 ಇರೋದು. ನಿಮ್ ಕಡೆಯಿಂದ ಯಾರೇ ಬಂದ್ರು ಈ ಗಾಡಿಗೆ ಫುಲ್ ಲೋನ್ ಬೇಕಾದ್ರೂ ಆಗುತ್ತೆ. 3,95,000 ಆಗುತ್ತೆ. 3,95,000. ಸೊ ಫ್ರೆಂಡ್ಸ್, ಇನ್ನೊಂದು ಬಂದ್ಬಿಟ್ಟು ಲೋನ್ ಆಗುತ್ತೆ ಅಂತ ಹೇಳ್ತಾ ಇರೋದು ಬಂದ್ಬಿಟ್ಟು ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು. ಸೊ ಅದು ಮಾತ್ರ ಸಪೋಸ್ ಸಿಬಿಲ್ ಸ್ಕೋರ್ ಏನೂ ಇಲ್ಲ, ತುಂಬಾ ಸಿಬಿಲ್ ಸ್ಕೋರ್ ಡ್ಯಾಮೇಜ್ ಆಗಿದೆ ಅಂದ್ರೂ ಕೂಡ ಒಂದು 50% ಲೋನ್ ಬೇಕಾದ್ರೆ ಆಗುತ್ತೆ. 50% ಲೋನ್ ಬೇಕಾದ್ರೆ ವೆಹಿಕಲ್ಸ್ಗೆ 40-50% ಅಂತೂ ಆಗುತ್ತೆ. ಓಕೆ, ಸೂಪರ್ ಸರ್. ಸೊ ನೆಕ್ಸ್ಟ್ ಸರ್ ಬನ್ನಿ, ಝೆನ್ ಎಸ್ಟಿಲೋ. ಇದು ಕೂಡ ನಿಮ್ಗೆ ಮಿನಿ ವ್ಯಾಗನರ್ ತರನೇ ಬರುತ್ತೆ. ಕಂಫರ್ಟ್ ಎಲ್ಲ ಅದೇ ತರ ಇರುತ್ತೆ. ಹೈಟ್ ಕೂಡ ಇದೆ ಗಾಡಿ. ನಿಮಗೆ ಲೋ ಬಜೆಟ್ ಅಲ್ಲಿ ನೋಡ್ತಿದೀವಿ, ಕಡಿಮೆ ಬಜೆಟ್ ಅಲ್ಲಿ ನಾವು ಕಲೀಲಿಕ್ಕೆ ನೋಡ್ತೀವಿ, ಇಲ್ಲ ಅಂದ್ರೆ ನಾವು ಸ್ವಲ್ಪ ದಿನ ಇಟ್ಕೊಂಡು ಹೊಸ ಗಾಡಿ ತಗೊಂತೀವಿ, ಆ ತರ ಐಡಿಯಾ ಇರೋರು ಬನ್ನಿ. 2010 ಮಾಡೆಲ್ ಇದು, ಸೆಕೆಂಡ್ ಓನರ್ ಆಗಿದೆ. ಗಾಡಿ ಬಂದು ಟಾಪ್ ಎಂಡ್ ವೆಹಿಕಲ್, VXI ಮಾಡಲು. ಜಸ್ಟ್ 2,45,000 ನಮ್ ಕೋಟಿಂಗ್ ಇರೋದು. 2,25,000 ಆಗುತ್ತೆ. 2,25,000 ಆಗುತ್ತೆ. ಹೌದು. ಓಕೆ. ಸೊ ನೆಕ್ಸ್ಟ್ ಸರ್, ಬಲಿನೋ. ನಮಗೆ ಜಾಸ್ತಿ ಮೈಲೇಜ್ ಬರಬೇಕು, ಡೀಸೆಲ್ ವೆಹಿಕಲ್ ನೋಡ್ತಾ ಇದೀವಿ ಅನ್ನೋರ್ಗೆ ಹ್ಯಾಚ್ ಬ್ಯಾಕ್ ಅಲ್ಲಿ ಡೀಸೆಲ್ ವೆಹಿಕಲ್ ಬಲಿನೋ. ಗಾಡಿ ಬಂದು 2016 ಮಾಡೆಲ್ ಆಗಿದೆ, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಜಸ್ಟ್ 90,000 ನೋಡಿದೆ. ಇದರಲ್ಲಿ ನಿಮ್ಗೆ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಪ್ರತಿಯೊಂದು ಆಪ್ಷನ್ ಕೂಡ ಇದೆ. ಡೀಸೆಲ್ ವೆಹಿಕಲ್ 20+ ಮೈಲೇಜ್ ಕೂಡ ಬರುತ್ತೆ. ಓಕೆ. ಇದು ನಮ್ದು ಕೋಟಿಂಗ್ ಇರೋದು 6,49,000 ಕೋಟಿಂಗ್ ಇರೋದು. ನಿಮ್ ಕಡೆಯಿಂದ ಯಾರೇ ಬಂದ್ರು 5,90,000 ಮಾಡ್ಕೊಡ್ತೀವಿ. 5,90,000 ಮಾಡ್ಕೊಡ್ತೀರಾ? ಡೀಸೆಲ್ ವೆಹಿಕಲ್ ಬಲಿನೋ. ಓಕೆ. ಸೊ ನೆಕ್ಸ್ಟ್ ಸರ್, ಗ್ರ್ಯಾಂಡ್ ಐಟನ್. ಓಕೆ. 19 ಮಾಡೆಲ್ ಗ್ರ್ಯಾಂಡ್ ಐಟನ್, ಸಿಂಗಲ್ ಓನರ್ ವೆಹಿಕಲ್, ಪೆಟ್ರೋಲ್ ವೆಹಿಕಲ್, ಸ್ಪೋರ್ಟ್ಸ್ ಆಪ್ಷನಲ್ ವೆಹಿಕಲ್. ಹೊಸ ಟೈರ್ ಇದೆ, ಅನ್ಯೂ ಸ್ಟೆಪ್ನಿ ಇದೆ. ಗಾಡಿ ವೈಟ್ ಕಲರ್, ತುಂಬಾ ಅಲ್ಟಿಮೇಟ್ ಆಗಿದೆ. ಓಕೆ. ಸಿಂಗಲ್ ಓನರ್, ಒಂದು ಇದು 2019 ಮಾಡೆಲ್. ನೀವು ಮಾರ್ಕೆಟ್ ಅಲ್ಲಿ ಎಲ್ಲಿ ಬೇಕಾದ್ರೂ ವಿಚಾರಿಸ್ಕೊಂಡ್ ಬನ್ನಿ. 6 lakhs ಎಲ್ಲೋದ್ರು 575, 625 ಇರುತ್ತೆ. ನಾನು ಬರೀ 19 ಮಾಡೆಲ್ ಗ್ರ್ಯಾಂಡ್ ಐಟನ್ 5 lakhs ಕೊಡ್ತೀನಿ. 5 lakhs ಕೊಡ್ತೀರಾ? ಓನ್ಲಿ 5 lakhs ಕೊಡ್ತೀನಿ. ಬಂದು ಸಿಂಗಲ್ ಓನರ್ ಆಗಿದೆ. ನಿಮಗೆ 4.5 ಲೋನ್ ಕೂಡ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ 20 ಮೈಲೇಜ್ ಕೂಡ ಬರುತ್ತೆ. ಓಕೆ. ಬನ್ನಿ, ಇದೊಂದು ಗಾಡಿ ಇದೆ ನೋಡಿ, ಯಾರು ಎಕ್ಸ್ಪೆಕ್ಟೇ ಮಾಡಬಾರ್ದು ಆ ತರ ಪ್ರೈಸ್ ಕೊಡ್ತೀನಿ. ಓಕೆ. ಸೆಡಾನ್ ವೆಹಿಕಲ್, ಫುಲ್ ಲಕ್ಸುರಿಯಸ್ ಟೊಯೋಟೋ ಕೊರೋಲಾ ಆಲ್ಟಿಸ್. ಟೊಯೋಟೋ ಕೊರೋಲಾ ಆಲ್ಟಿಸ್. ಇದು ಗಾಡಿ ಬಂದು ಬಟನ್ ಸ್ಟಾರ್ಟ್ ವೆಹಿಕಲ್ ಆಗಿದೆ. ಗಾಡಿ ಬಂದು ಫುಲ್ಲಿ ಟಾಪ್ ಎಂಡ್. ಓಕೆ. ನಿಮ್ಗೆ ಕಂಫರ್ಟ್ ಯಾವುದೇ ಒಂದು ನೋಡ್ಬೋದು. ಗಾಡಿ ತುಂಬಾನೇ ಚೆನ್ನಾಗಿದೆ, ವೈಟ್ ಕಲರ್ ಆಗಿದೆ. 2013 ಮಾಡೆಲ್. ಓಕೆ. ಇದು ಗಾಡಿ ಬಂದು ಸೆಕೆಂಡ್ ಓನರ್ ಆಗಿದೆ. ಇದು ಕೂಡ ವಿಲ್ ಮೇಂಟೈನ್ ವೆಹಿಕಲ್, ಎಲ್ಲ ಹೊಸ ಟೈರ್ ಕೂಡ ಇದೆ. ನಮ್ ಕೋಟಿಂಗ್ ಒಂದು 5,75,000. ಓಕೆ. 2013 ಮಾಡೆಲ್, ಸಿಂಗಲ್ ಓನರ್, ಕ್ಯಾಮ್ರಿ ಇಂಜಿನ್ ಬರುವಂತ ಗಾಡಿ. ಕೋಟಿಂಗ್ ಬಂದು 5,75,000. ಫೈನಲ್ ಬಂದು 4,50,000 ಕೊಡ್ತೀನಿ. 4,50,000. 1,25,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ಗಾಡಿ ಅಲ್ಟಿಮೇಟ್ ಆಗಿದೆ, ಯಾರಿಗೆ ಬೇಕಾದ್ರೂ ಇಮಿಡಿಯೇಟ್ ಬಂದು ಬುಕ್ ಮಾಡ್ಬೋದು. ಇದಕ್ಕೂ ಲೋನ್ ಆಗುತ್ತಾ ಸರ್? ಇದಕ್ಕೂ ಲೋನ್ ಆಗುತ್ತೆ. ಲೋನ್ ಆಗುತ್ತೆ. ಓಕೆ ಸರ್. ನೆಕ್ಸ್ಟ್ ಯಾವ ಕಾರ್ ಸರ್? ನೆಕ್ಸ್ಟ್ ನಿಮ್ಗೆ ಲೋ ಬಜೆಟ್ ಅಲ್ಲಿ ನೋಡ್ತೀವಿ ಅನ್ನೋರ್ಗೆ ಇಲ್ಲಿಂದ ನೋಡ್ಕೊಳ್ಳಿ. ಇನ್ನೆಲ್ಲ ಲೋ ಬಜೆಟ್ ಗಾಡಿಗಳೇ ಕೆಲವು ಇದಾವೆ, ಎಲ್ಲ ತೋರಿಸ್ಕೊಡ್ತೀನಿ. ಇದು FC ಇನ್ಸೂರೆನ್ಸ್ ಎಲ್ಲ ಆಗಿದೆ. ಟಾಪ್ ಎಂಡ್ ಮಾಡೆಲ್ ಗೆಟ್ಸ್ 2008 ಮಾಡೆಲ್. ಓಕೆ. ಮಾರ್ಕೆಟ್ ಅಲ್ಲಿ 180, 190 ಎಲ್ಲ ಇದೆ. 1,65,000 ಆಗುತ್ತೆ. 1,65,000 ರೂಪಾಯಿಗೆ ಬರೀ 1,65,000ಕ್ಕೆ 8 ಮಾಡೆಲ್ FC ಇನ್ಸೂರೆನ್ಸ್ ಎಲ್ಲ ಇರುವಂತ ಗೆಟ್ಸ್ ಕೊಡ್ತೀನಿ. ಓಕೆ. ಇನ್ ಕೆಲವರು ಲೋನ್ ಆಗ್ಬೇಕು, ನಮ್ಗೆ ಬಜೆಟ್ ಕಡಿಮೆ ಇರಬೇಕು, ಮಾಡೆಲ್ ಗಾಡಿ ಬೇಕು ಅಂತ ಬರ್ತಾರಲ್ಲ, ನೋಡಿ ಇಲ್ಲಿಂದ 1, 2, 3, 4 ಕ್ವಿಡ್ ಇದೆ. ಅದ್ರಲ್ಲಿ 2 ಕ್ವಿಡ್ ಆಟೋಮೆಟಿಕ್ ಇದೆ, 2 ಕ್ವಿಡ್ ಮ್ಯಾನ್ಯುವಲ್ ಇದೆ. ಓಕೆ. ಇವೆಲ್ಲ ಮಾಡೆಲ್ ಗಾಡಿಗಳೇ ನಿಮ್ಗೆ ಕಡಿಮೆ ಬಜೆಟ್ ಅಲ್ಲಿ ಆಗುತ್ತೆ, ಮತ್ತೆ ಮ್ಯಾಕ್ಸಿಮಮ್ ಲೋನ್ ಆಗುತ್ತೆ. ಇದಕ್ಕೆಲ್ಲ 80, 90, 100% ಲೋನ್ ಕೂಡ ಆಗುತ್ತೆ. ಓಕೆ. ಇದು 16 ಮಾಡಲು, ಸಿಂಗಲ್ ಸೆಕೆಂಡ್ ಓನರ್ ಗಾಡಿ. ಇದು 16 ಮಾಡಲ್, 61,000 ನೋಡಿದೆ. ಓಕೆ. ಇದು ಗಾಡಿ ಬಂದ್ಬಿಟ್ಟು 2,85,000 ಆಗುತ್ತೆ. 2,85,000 ಪೆಟ್ರೋಲ್ ಅಲ್ಲ ಸರ್? ಇದು ಪೆಟ್ರೋಲ್ ವೆಹಿಕಲ್, ಟಾಪ್ ಎಂಡ್ ಮಾಡಲ್. ನಮ್ ಕೋಟಿಂಗ್ 3,30,000 ಇರೋದು. 2,85,000ಗೆ 16 ಮಾಡಲ್ ಗಾಡಿ ಕೊಡ್ತೀನಿ. ವೈಟ್ ಬೇಕಾದ್ರೆ ವೈಟ್ ತಗೊಳ್ಳಿ,
ಇಲ್ಲಿ ನೋಡಿ ಗ್ರೇ ಕಲರ್ ಬೇಕಾದ್ರೆ ಗ್ರೇ ಕಲರ್ ತಗೊಳ್ಳಿ. ಇದು ಬಂದು ಆಟೋಮೆಟಿಕ್ ವೆಹಿಕಲ್, 2018 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಇದು. ಓಕೆ 3,65,000 ನಮ್ ಕೋಟಿಂಗ್ ಇರೋದು. 3,30,000ಗೆ ನಿಮ್ಗೆ ಕ್ವಿಡ್ ಟಾಪ್ ಎಂಡ್ ಮಾಡಲ್ ಆಟೋಮೆಟಿಕ್ ಸಿಗುತ್ತೆ. ಓಕೆ ಮತ್ತೆ ಇದು ಕೂಡ 2018 ಮಾಡಲ್ 17 ಮಾಡಲ್ ಸಿಂಗಲ್ ಓನರ್ ಕ್ವಿಡ್. 17 ಮಾಡಲ್ ಸಿಂಗಲ್ ಓನರ್ ಟಾಪ್ ಎಂಡ್ ಆಟೋಮೆಟಿಕ್ ಕ್ವಿಡ್ 3,75,000 ಕೋಟಿಂಗ್ ಇರೋದು. ಜಸ್ಟ್ 3,30,000 ಆಗುತ್ತೆ. 3,30,000 ಆಗುತ್ತೆ. ಓಕೆ ಇದು ನೋಡಿ 2016 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಕ್ವಿಡ್ ಟಾಪ್ ಎಂಡ್ ಮಾಡಲು. ಇದು ನಿಮ್ಗೆ ಒಂದು 283 lakhs ಲೋನೇ ಆಗ್ಬಿಡುತ್ತೆ. ಫುಲ್ 100% ಲೋನ್ ಆಗೋ ಗಾಡಿ 2,85,000 ಆಗುತ್ತೆ. 2,85,000 ಆಗುತ್ತೆ. ಜಸ್ಟ್ 2,85,000 16 ಮಾಡಲ್ ಟಾಪ್ ಎಂಡ್ ಸಿಂಗಲ್ ಓನರ್ ಕ್ವಿಡ್ ಕೊಡ್ತೀನಿ. ಓಕೆ ನೆಕ್ಸ್ಟ್ ಸರ್. ನೆಕ್ಸ್ಟ್ ನಮ್ಗೆ ಪೆಟ್ರೋಲು ಹಾಕೋದ್ ಬೇಡ, ಡೀಸೆಲ್ ಹಾಕೋದ್ ಬೇಡ, ಫ್ರೀ ಇದ್ರಲ್ಲಿ ಬೇಕು ನಮ್ಗೆ. ಇನ್ವೆಸ್ಟ್ಮೆಂಟ್ ಮಾತ್ರ ಇರಬೇಕು, ನೆಕ್ಸ್ಟ್ ಫ್ಯೂಚರ್ ಸರ್ವಿಸ್ ಏನು ಬೇಡ ಅನ್ನಂಗಿದ್ರೆ ಈ ಗಾಡಿ ತಗೊಳ್ಳಿ. 2014 ಮಾಡಲ್ಲು ಮಹೇಂದ್ರ E2O ಎಲೆಕ್ಟ್ರಿಕ್ ವೆಹಿಕಲ್. ಇದು ಗಾಡಿ ಬಂದು ತುಂಬಾ ಅಲ್ಟಿಮೇಟ್ ಚೆನ್ನಾಗಿದೆ. ಇವಾಗ ತಾನೇ ಹೊಸದಾಗೆ ಒಂದು 3-4 ಬ್ಯಾಟ್ರಿ ಇನ್ಸ್ಟಾಲೇಷನ್ ಕೂಡ ಆಗಿದೆ. 35,000 ಕೊಟ್ಟು ಫುಲ್ ಸರ್ವಿಸ್ ಕೂಡ ಆಗಿದೆ. ಆಟೋಮೆಟಿಕ್ ವೆಹಿಕಲ್, ಒಂದು ಫ್ಯಾಮಿಲಿಗೆ, ಒಂದು ಲೇಡೀಸ್ಗೆಲ್ಲ ಸೂಪರ್ ಆಗಿದೆ. ಒನ್ ಟೈಮ್ ಚಾರ್ಜ್ ಮಾಡಿದ್ರೆ 70 ಕಿಲೋಮೀಟರ್ ಮೈಲೇಜ್ ಬರ್ತಾ ಇದೆ. 70 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಮಾಮೂಲಿ ಮೊಬೈಲ್ ಚಾರ್ಜಿಂಗ್ ಏನ್ ಮಾಡ್ತಿರೋ ಸೇಮ್ ಅಷ್ಟೇ ಕರೆಂಟ್ ಬಿಲ್ ಬರೋದು. ನಿಮ್ ಪಾರ್ಕಿಂಗ್ ಅಲ್ಲಿ ಎಲ್ಲಾದ್ರೂ ಇದ್ರೆ ಚಾರ್ಜಿಂಗ್ ಹಾಕೋಬಹುದು. ನೈಟ್ ಹಾಕ್ಬಿಟ್ರೆ ನೀವು ಬೆಳಿಗ್ಗೆ ಚಾರ್ಜ್ ಆಗಿರುತ್ತೆ. ಒನ್ ಟೈಮ್ ಚಾರ್ಜ್ ಮಾಡಿದ್ರೆ 3-4 ಡೇಸ್ ಯೂಸ್ ಮಾಡಬಹುದು. ಒನ್ ಟೈಮ್ ಫುಲ್ ಚಾರ್ಜ್ ಆದ್ರೆ 70 ಕಿಲೋಮೀಟರ್ ಮೈಲೇಜ್ ಬರುತ್ತೆ. 14 ಮಾಡಲ್ ರೆಡ್ ಕಲರ್ ಜಸ್ಟ್ 2 lakhs ಕೊಡ್ತೀನಿ. ಜಸ್ಟ್ 2 lakhs ಗೆ ಕೊಡ್ತೀರಾ? 2,50,000 2,60,000 ಕೋಟಿಂಗ್ ಇಲ್ಲ, ಜಸ್ಟ್ 2 lakhs ಕೊಡ್ತೀನಿ. ಸರ್ ಇದಕ್ಕೆ ಲೋನ್ ಆಗುತ್ತಾ? ಇದಕ್ಕೆ ಲೋನ್ ಆಗಲ್ಲ, ಎಲೆಕ್ಟ್ರಿಕ್ ವೆಹಿಕಲ್ ಲೋನ್ ಆಗಲ್ಲ. ಓಕೆ ನೆಕ್ಸ್ಟ್ ಸರ್. ನಿಮ್ಗೆ ಸ್ಕೋಡಾ ರ್ಯಾಪಿಡ್ ಡೀಸೆಲ್ ವೆಹಿಕಲ್ ಬ್ಲ್ಯಾಕ್ ಬ್ಯೂಟಿ ಅಂತಾನೆ ಹೇಳ್ಬೋದು. ನೀವು ಇಂಟೀರಿಯರ್ ಎಲ್ಲ ನೋಡ್ಕೊಳ್ಳಿ, ಗಾಡಿ ಅಲ್ಟಿಮೇಟ್ ಆಗಿದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ಗಾಡಿನಲ್ಲಿ. ನಿಮ್ಗೆ ಒಳ್ಳೆ ಸೀಟ್ ಕವರ್ಸ್ ಇದೆ, ಮತ್ತೆ ಏರ್ ಬ್ಯಾಗ್ ಕೂಡ ಬರುತ್ತೆ, ABS ಕೂಡ ಬರುತ್ತೆ. ಒಂದು ಸಿಂಗಲ್ ಸ್ಕ್ರಾಚ್ ಕೂಡ ಇಲ್ಲ ಗಾಡಿನಲ್ಲಿ. ಗಾಡಿ ತುಂಬಾನೇ ಚೆನ್ನಾಗಿದೆ. ಡೀಸೆಲ್ ವೆಹಿಕಲ್ 2013 ಮಾಡಲ್. ಮಾರ್ಕೆಟ್ ಅಲ್ಲಿ 4.5 ಇದೆ, 5 ಲಕ್ಷ ಇದೆ. ಜಸ್ಟ್ 3,65,000 ಕೊಡ್ತೀನಿ. ಜಸ್ಟ್ 3,65,000 ಕೊಡ್ತೀರಾ? ಜಸ್ಟ್ 3,65,000 ಡೀಸೆಲ್ 2013 ಸ್ಕೋಡಾ ರ್ಯಾಪಿಡ್ ಕೊಡ್ತೀನಿ. ಓಕೆ ಸೊ ಇದಕ್ಕೂ ಲೋನ್ ಆಗುತ್ತೆ? ಇದಕ್ಕೂ ಲೋನ್ ಆಗುತ್ತೆ, ಫುಲ್ಲಿ ಲೋನ್ ಆಗುತ್ತೆ. ಓಕೆ ನೆಕ್ಸ್ಟ್ ಸರ್. 2012 ಮಾಡಲ್ ಸ್ಕಾರ್ಪಿಯೋ. ಓಕೆ ಇದು ಗಾಡಿ ಬಂದು 12 ಮಾಡಲ್ ಬರೀ 62,000 ಓಡಿದೆ. ಬೇರೆ 62,000, ಜಸ್ಟ್ 62,000 ಓಡಿದೆ. ಓಕೆ ನೀವು ಎಂಟರ್ ಕರ್ನಾಟಕ ಹುಡುಕಿರೋ ಸ್ಕಾರ್ಪಿಯೋ ಇಷ್ಟು ಕಡಿಮೆ ಓಡಿರೋ ಗಾಡಿ ಸಿಗಲ್ಲ. ಬರೀ 62,000 ಓಡಿದೆ. 8 ಸೀಟರ್ ಅಲ್ಲಿ ನೋಡ್ತಾ ಇದೀವಿ. ಲೋನ್ ಕೂಡ ಆಗಬೇಕು. ಒಳ್ಳೆ ಫ್ಯಾಮಿಲಿ ಗಾಡಿ ಬೇಕಂದ್ರೆ ಬನ್ನಿ. 62,000 ಓಡಿದೆ. 2012 ಮಾಡಲ್. ನಮ್ ಕೋಟಿಂಗ್ ಇರೋದು 6,25,000 ಇರೋದು. ಓಕೆ 5,60,000 ಕೊಡ್ತೀನಿ. 5,60,000 ಕೊಡ್ತೀರಾ? 5,60,000ಗೆ ಸ್ಕಾರ್ಪಿಯೋ 8 ಸೀಟರ್ ವೆಹಿಕಲ್ ಕೊಡ್ತೀನಿ. ಓಕೆ ನೆಕ್ಸ್ಟ್ ಸರ್. ಇನ್ನು ನಿಮ್ಗೆ ಒಳ್ಳೆ ಲೋ ಬಜೆಟ್ ಅಲ್ಲಿ ದೊಡ್ಡ ಗಾಡಿ ಬೇಕು ಅಂದ್ರೆ ಬನ್ನಿ. ಬೆಂಜ್. ಓಕೆ ಫಾರ್ಮ್ಯಾಟಿಕ್ ಇರುವಂತ ಗಾಡಿ 350 ml ಬೆಂಜ್. ಎಲ್ಲಾ ಕಡೆನೂ ನೀವು ಇದು ಕಸ್ಟಮರ್ ಆಕ್ಚುಲಿ ನಮಗೆ ಪಾರ್ಕ್ ಅಂಡ್ ಸೇಲ್ ಕೊಟ್ಟಿರೋದು. ನೀವು ಬೆಂಜ್ ಎಲ್ಲಾರು ನೋಡಿ. ಈ ಮಾಡೆಲ್ ಬಂದ್ಬಿಟ್ಟು 15 ಲಕ್ಷ, 13 ಲಕ್ಷ, 18 ಲಕ್ಷ, 20 ಲಕ್ಷ ವಿತ್ ಕಂಡೀಷನ್ ಮೇಲೆ ಒಂದೊಂದು ಪ್ರೈಸ್ ಒಬ್ಬೊಬ್ರು ಹೇಳ್ತಾರೆ. ಜಸ್ಟ್ 8,50,000 ಕೊಡ್ತೀನಿ. ಜಸ್ಟ್ 8,50,000 ಕೊಡ್ತೀರಾ? 8,50,000 ಫಾರ್ಮ್ಯಾಟಿಕ್ 350 ml ಬೆಂಚ್ ಕೊಡ್ತೀನಿ. ಸರ್ ಇದಕ್ಕೂ ಲೋನ್ ಆಗುತ್ತಾ? ಇದಕ್ಕೂ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಗಾಡಿ ತುಂಬಾನೇ ಚೆನ್ನಾಗಿದೆ. ನೀವು ಬಂದು ನೀವೇ ಎಲ್ಲ ಚೆಕ್ ಮಾಡ್ಕೊಂಡು ನೋಡಿ ತಗೋಬಹುದು. ಹುಂಡೈ ಕ್ರೆಟಾ ನೋಡ್ತಾ ಇದೀವಿ ಅಂದ್ರೆ 22 ಮಾಡಲ್ SX ಟಾಪ್ ಎಂಡ್ ವೆಹಿಕಲ್ ಡೀಸೆಲ್. ನಿಮಗೆ ಫುಲ್ ಪ್ಯಾನಾಸೋನಿಕ್ ಸನ್ ರೂಫ್ ಬರುತ್ತೆ, ಮೂನ್ ರೂಫ್ ಬರುತ್ತೆ, ಎಲ್ಲ ಕಂಪ್ಲೀಟ್ ಫ್ಯೂಚರ್ಸ್ ಬರುವಂತ ಡೀಸೆಲ್ ವೆಹಿಕಲ್. 22-23 ಮೈಲೇಜ್ ಕೂಡ ಬರುತ್ತೆ. ಸಿಂಗಲ್ ಓನರ್ 22 ಮಾಡಲ್ ಹುಂಡೈ ಕ್ರೆಟಾ. ಇದು ನಮ್ದು ಕೋಟಿಂಗ್ ಇರೋದು 18 lakhs ಕೋಟಿಂಗ್ ಇದೆ. ನಿಮ್ಮ ಚಾನಲ್ ಅಲ್ಲಿ ಮಾಡ್ತಾ ಇದೀರಾ ಫಸ್ಟ್ ಟೈಮು, 17 lakhs ಕೊಡ್ತೀನಿ. 1 lakh ಡಿಸ್ಕೌಂಟ್ ಮಾಡಿ 1 lakh ಡಿಸ್ಕೌಂಟ್ ಮಾಡ್ಕೊಡ್ತೀನಿ. 17 lakhಗೆ 22 ಡೀಸೆಲ್ SX ಟಾಪ್ ಎಂಡ್ ಕ್ರೆಟಾ ಕೊಡ್ತೀನಿ. ಓಕೆ ನೆಕ್ಸ್ಟ್ ಸರ್. ವೆನ್ಯೂ ನೋಡ್ತಾ ಇರೋರಿಗೆ ಬನ್ನಿ. ಇದು ಬಂದು ಲಿಮಿಟೆಡ್ ಎಡಿಷನ್ ನೋಡಿ. ಇಲ್ಲೊಂದು ವೆನ್ಯೂ ಇದೆ. ಇದು 21 ಮಾಡಲು. ಇದು ಕೂಡ ಲಿಮಿಟೆಡ್ ಎಡಿಷನ್. ಇದು 19 ಮಾಡಲು. ಓಕೆ ಇದು 50,000 ನೋಡಿದೆ. ಇದು 40,000 ನೋಡಿದೆ.
ನಿಮ್ಗೆ ಯಾವ್ದು ಬೇಕಾದ್ರೂ ಬಂದು ನೋಡಿ. 21 ಲಿಮಿಟೆಡ್, 17 ಲಿಮಿಟೆಡ್ 2 ಗಾಡಿ ಇದೆ. 21 ಲಿಮಿಟೆಡ್ ಅಡಿಷನ್ ಬೇಕಂದ್ರೆ 9,60,000 ಫೈನಲ್ ಆಗುತ್ತೆ. 9,60,000 ಫೈನಲ್. ಫುಲ್ಲಿ ಟಾಪ್ ಎಂಡ್, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಪ್ರತಿಯೊಂದು ಬರುತ್ತೆ. ವೈಟ್ ಕಲರು, ಬಿಲೋ 50 ಓಡಿರೋಂಥ ಗಾಡಿ, ಸರ್ವಿಸ್ ಹಿಸ್ಟ್ರಿ ಕೂಡ ಸಿಗುತ್ತೆ. 21 9,60,000 ಫೈನಲ್ ಆಗುತ್ತೆ. ಇದು ಬಂದು 19 ಮಾಡಲು, ಸೇಮ್ ನಿಮಗೆ ಬೇಕು ವೈಟ್ ಕಲರೇ, ಲಿಮಿಟೆಡ್ ಅಡಿಷನ್ನೇ, ಎಲ್ಲ ಫ್ಯೂಚರ್ಸು ಎರಡರಲ್ಲೂ ಇದೆ. ಓಕೆ. ನಿಮಗೆ ಇದು ಬಂದು 8,70,000 ಆಗುತ್ತೆ. 8,70,000 8,70,000ಗೆ ಬರೀ 50,000 ನೋಡಿರೋ ಉಂಡೈ ವೆನ್ಯೂ SUV ವೆಹಿಕಲ್ ಕೊಡ್ತೀನಿ ಸರ್. ಆಮೇಲೆ ಇನ್ನೊಂದು ಪ್ರಶ್ನೆ ಇದೆ. ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಹತ್ರ ಒಂದು ಕಾರ್ ಇದೆ. ಆ ಕಾರ್ ಬಂದ್ಬಿಟ್ಟು ನಿಮ್ಮ ಹತ್ರ ಕೊಟ್ಬಿಟ್ಟು ಎಕ್ಸ್ಚೇಂಜ್ ಅಲ್ಲಿ ಕೊಟ್ಬಿಟ್ಟು ಬೇರೆ ಕಾರ್ ನಾನು ಇಸ್ಕೊಬಹುದು, ನಿಮ್ಮ ಹತ್ರನೇ ಮಾಡ್ತೀರಾ ಅದು? ಸರ್, ನಿಮ್ಮಲ್ಲಿ ಯಾವುದೇ ಕಾರ್ ಇದ್ರು ನೀವು ತಗೊಂಬನ್ನಿ. ನಮ್ಮಲ್ಲಿ ಎಕ್ಸ್ಚೇಂಜ್ ಇರುತ್ತೆ, ಬೈಬ್ಯಾಕ್ ಇರುತ್ತೆ, ರಿಟರ್ನ್ ಇರುತ್ತೆ. ಮತ್ತೆ ನೀವು ಯಾವ ಗಾಡಿ ತಗೊಂಡೋದ್ರು ಬೇಕಾದ್ರೆ 1 ವೀಕ್ 15 ಡೇಸ್ ಯೂಸ್ ಮಾಡಿ. ನಿಮಗೆ ಕಂಫರ್ಟ್ ಅಂದ್ರೆ ಇಟ್ಕೊಳ್ಳಿ, ಬೇಡ ಅಂತ ಅನ್ಸಿದ್ರೆ ಬೇಕಾದ್ರೆ ವಾಪಸ್ ತಗೊಂಡು ಬೇರೆ ತಗೊಂಡೋಗ್ಬೋದು. ಅದು ನಿಮ್ಮ ನೇಮ್ ಟ್ರಾನ್ಸ್ಫರ್ ಆಗೋಕೆ ನೀವು ಮುಂಚೆನೆ ಹೇಳಿರ್ಬೇಕು. ನಾನು ಇವಾಗ ಇದೊಂದು ಗಾಡಿ ತಗೊಂಡು ಹೋಗ್ತಿದ್ದೀನಿ, ನಾನು 1 ವಾರ ನೋಡ್ತೀನಿ, ನಂಗೆ ಅಡ್ಜಸ್ಟ್ ಆದರೆ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ. ಇಲ್ಲ ಸರ್, ನಾನು ನೋಡ್ತೀನಿ, ಏನಾದ್ರು ಕಂಫರ್ಟ್ ಅನ್ನಿಸ್ಲಿಲ್ಲ ಬೇರೆ ತೊಗೊಳ್ತೀನಿ ಅಂದರೆ RTO ಡಾಕ್ಯುಮೆಂಟ್ಸ್ ಹೋಲ್ಡ್ ಮಾಡಿರ್ತೀನಿ. ಅವರು ಬೇಕಾದ್ರೆ ಬಂದ್ಬಿಟ್ಟು ಹಂಗೆ ಕಂಫರ್ಟ್ ಆಗಿಲ್ಲ ಅಂದರೆ ನೀವು ತಗೊಂಡಿರೋ ಗಾಡಿ ವಾಪಸ್ ಬಿಟ್ಟು ನಿಮ್ಗೆ ಯಾವ್ದು ಬೇರೆ ಗಾಡಿ ಬೇಕು ತಗೊಂಡು ಹೋಗ್ಬೋದು. ಯಾವುದೇ ಥರ ಅಮೌಂಟ್ ಕಟ್ ಮಾಡ್ಕೊಳೋದು ಯಾವುದೇ ಥರ ಇದಿಲ್ಲ. 15 ಡೇಸ್ 10 to 15 ಡೇಸ್ ರಿಟರ್ನ್ ಪಾಲಿಸಿ ಕೂಡ ನಮ್ಮಲ್ಲಿ ಇರುತ್ತೆ. ಓಕೆ ಸರ್. ಆಮೇಲೆ ಇನ್ನೊಂದು ಬಂದ್ಬಿಟ್ಟು ಈ ನೇಮ್ ಟ್ರಾನ್ಸ್ಫರ್ ಅದೆಲ್ಲ ಹೆಂಗೆ ಸರ್? ಅಡಿಷನಲ್ ಚಾರ್ಜ್ ಆಗುತ್ತಾ ನಿಮಗೆ? ಪ್ರತಿಯೊಂದು ಇವಾಗ ನಿಮಗೆ ದೊಡ್ಡ ಬಜೆಟಲ್ಲಿ ನೋಡ್ತೀರಾ, 5 lakh ಪ್ಲಸ್ ಅಲ್ಲಿ ನೋಡ್ತೀರಾ ಅಂದರೆ ನಿಮಗೆ ದೊಡ್ಡ ಗಾಡಿಗಳು 5 to 7 years ಒಳಗಡೆ ಇರೋ ಎಲ್ಲ ಗಾಡಿಗಳಿಗೂ 2 ಫ್ರೀ ಲೇಬರ್ ಸರ್ವಿಸ್ ಇರುತ್ತೆ, 1 year ವಾರಂಟಿ ಇರುತ್ತೆ, ಪ್ಲಸ್ ನೇಮ್ ಟ್ರಾನ್ಸ್ಫರ್ ಚಾರ್ಜಸ್ ಅದೆಲ್ಲ ನಾವೇ ಫ್ರೀಯಾಗಿ ಮಾಡ್ಕೊಡ್ತೀವಿ. ಲೋನಲ್ಲಿ ತಗೊಳ್ತೀರಾ ಅಂದರೆ ಮಾತ್ರ ಅದು ಬ್ಯಾಂಕ್ ಕಡೆಯಿಂದನೇ ಮತ್ತೆ HP ಆ್ಯಡ್ ಮಾಡಲಿಕ್ಕೆ, ನೇಮ್ ಟ್ರಾನ್ಸ್ಫರ್ ಕಾರ್ಡ್ ಮಾಡಲಿಕ್ಕೆ ಅದಕ್ಕೆಲ್ಲ ಅವ್ರು ಎಕ್ಸ್ಟ್ರಾ ತಗೊಳ್ತಾರೆ. ನಮ್ಮ ಕಡೆಯಿಂದ ನಿಮ್ಮ ಹೆಸರಿಗೆ CC ತಗೊಳ್ಳೋದು, ನಿಮ್ಮ ಹೆಸರು ಟ್ರಾನ್ಸ್ಫರ್ ಡಾಕ್ಯುಮೆಂಟ್ಸ್ ಮಾಡ್ಕೊಡೋದು ಫ್ರೀ ಇರುತ್ತೆ. ಲೋನ್ ತಗೊಂಡ್ರೆ ಅದು ಅಡಿಷನಲ್ ಚಾರ್ಜಸ್ ಬರುತ್ತೆ. ಕ್ಯಾಶ್ ಆದ್ರೆ ನಮ್ಮ ಕಡೆಯಿಂದ ಫ್ರೀಯಾಗಿ ಯಾವುದೇ ತರ ಹೋಲ್ಡ್ ಮಾಡೋದು ಆ ತರ ಏನೂ ಇಲ್ಲ. ಯಾವುದೇ ತರ ನಮ್ಗೆ ಹೋಲ್ಡ್ ಮಾಡೋದಿರಲ್ಲ. ನೀವು ತಗೊಂಡು ಫೈನಲೈಸ್ ಆಯ್ತು ಅಂದ್ರೆ ಟೇಬಲ್ ಮೇಲೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿ, NOC, ಬ್ಯಾಂಕ್ ಲೆಟರು, ಇನ್ಸೂರೆನ್ಸು, RC ಪ್ರತಿಯೊಂದು ಎಲ್ಲ ಕಣ್ಣಿಂದ ನೋಡಿ ನೀವು ಗಾಡಿನ ಫೈನಲ್ ಮಾಡಿ ತಗೋಬಹುದು. ಓಕೆ, ಸೂಪರ್ ಸರ್. ನೆಕ್ಸ್ಟ್ ಬ್ರಿಜಾ ನೋಡ್ತಾ ಇರೋರಿಗೆ 2020 ಮಾಡಲು, ಸಿಂಗಲ್ ಓನರು, 30,000 ನೋಡಿದೆ, ZXi ಪ್ಲಸ್. ಓಕೆ. ಟಾಪ್ ಎಂಡ್ ವೆಹಿಕಲ್ ಬ್ರಿಜಾ ನೋಡ್ತಾ ಇರೋರಿಗೆ ವೈಟ್ ಕಲರು. ಈ ಎಲ್ಲಾ ಗಾಡಿಗಳಿಗೂ ವಿತ್ ವಾರಂಟಿ, ಗ್ಯಾರಂಟಿ, ಫ್ರೀ ಸರ್ವಿಸ್ ಎಲ್ಲ ಇರುತ್ತೆ. ಈ ಬ್ರಿಜಾ ಬಂದ್ಬಿಟ್ಟು ನಿಮಗೆ 9,60,000 ಆಗುತ್ತೆ. 9,60,000 ಆಗುತ್ತೆ. 10,35,000 ನಮ್ಮ ಕೋಟಿಂಗ್ ಇರೋದು. ಬೇಕಾದ್ರೆ ಒಂದ್ಸರಿ ಝೂಮ್ ಮಾಡಿ ನೋಡಿ, 10,35,000 ಇರೋದು. ಓಕೆ. ನಾನು ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಮಾಡಿ ಈ ಗಾಡಿ ಬಂದು 9,60,000 ಕೊಡ್ತೀನಿ. ಟಾಪ್ ಎಂಡ್ ZXi ಪ್ಲಸ್ ಬ್ರಿಜಾ. ಓಕೆ. ನಿಮ್ಗೆ ಇದು ಬೇಡವಾ? ಇನ್ನೂ ಲೇಟೆಸ್ಟ್ ನೋಡ್ತೀರಾ? ಇವಾಗ ಬರ್ತಾ ಇದೆಯಲ್ಲ ನ್ಯೂ ಬ್ರಿಜಾ, ಇದು 22 ಮಾಡಲ್. ಓಕೆ. ಜಸ್ಟ್ 30,000 ನೋಡಿದೆ. 22 ಮಾಡಲ್ ನ್ಯೂ ಬ್ರಿಜಾ. ಇದು ಕೂಡ ಬನ್ನಿ 9,80,000 ಮಾಡ್ಕೊಡ್ತೀನಿ. 9,80,000ಗೆ 22 30,000 ನೋಡಿರೋ ಬ್ರಿಜಾ ಕೊಡ್ತೀನಿ. ಓಕೆ. ಫುಲ್ ಚೆನ್ನಾಗಿದೆ ಗಾಡಿ, ವೈಟ್ ಕಲರು, ಸರ್ವಿಸ್ ಇರುತ್ತೆ, ಆಕ್ಸಿಡೆಂಟ್ ಫ್ರೀ ಇರುತ್ತೆ, ಸರ್ವಿಸ್ ಹಿಸ್ಟ್ರಿ ಕೂಡ ಇರುತ್ತೆ, ಎಲ್ಲ ಕೂಡ ಇರುತ್ತೆ. ಓಕೆ. ನೀವು ವೆನ್ಯೂ ನೋಡ್ತಾ ಇರೋರಿಗೆ ಡೀಸೆಲ್ ವೆನ್ಯೂ ಬೇಕು ಅಂತ ಹೇಳಿರೋರಿಗೆ ಡೀಸೆಲ್ ವೆನ್ಯೂ ಕೂಡ ಇದೆ. ಇದು ವಿತ್ ಸನ್ರೂಫ್ ಕೂಡ ಬರುತ್ತೆ. ಓಕೆ. ನಿಮಗೆ ಹೌದು, ಫುಲ್ SX ಆಪ್ಷನಲ್ ಗಾಡಿ. ಇದು ಗಾಡಿ ಬಂದು ಹೊಸ ಗಾಡಿ ಬಂದು ನಿಮಗೆ ಒಂದು ಅರೌಂಡ್ 16 lakhs ಇದೆ. ಓಕೆ. ಫುಲ್ ಟಾಪ್ ಎಂಡ್ ಡೀಸೆಲ್ ವೆಹಿಕಲ್, 22 to 23 ಮೈಲೇಜ್ ಕೂಡ ಬರುತ್ತೆ. ಓಕೆ. ಇದು ಗಾಡಿ ನಮ್ಮ ಕೋಟಿಂಗ್ ಇರೋದು ಜಸ್ಟ್ 10,35,000. ಯಾರೇ ನಿಮ್ಮ ಕಡೆಯಿಂದ ಬಂದರೂ 9,75,000 ಕೊಡ್ತೀನಿ. ಓಕೆ. ಸೊ ಫ್ರೆಂಡ್ಸ್, ಆಮೇಲೆ ಇನ್ನೊಂದು ಬಂದ್ಬಿಟ್ಟು ನೀವು ಡೈರೆಕ್ಟಾಗಿ ಬಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ಅಂತ ಬಂದು ಹೇಳಿ, ಆಮೇಲೆ ನಿಮಗೆ ಈ ಥರ ಪ್ರೈಸ್ ಸಿಗೋದು. ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಇಲ್ಲಿ ಬಂದುಬಿಟ್ಟು ವಿಡಿಯೋಲಿ ಒಂದು ಪ್ರೈಸ್ ಹೇಳ್ತಾರೆ, ಅಲ್ಲಿ ಒಂದು ಪ್ರೈಸ್ ಹೇಳ್ತಾರೆ ಅಂತ ದಯವಿಟ್ಟು ನಾವು ಹೇಳೋದೊಂದು ಮಾಡೋದೊಂದು ಇರಲ್ಲ. 100% ಎಲ್ಲ ಗಾಡಿ ಜೆನ್ಯೂನ್ ಇರುತ್ತೆ, 100% ಎಲ್ಲ ಕಿಲೋಮೀಟರ್ ಗ್ಯಾರಂಟಿ ಇರುತ್ತೆ. ಎಲ್ಲ ಗಾಡಿ ಇವಾಗ ಎಷ್ಟು ಗಾಡಿ ಏನು ನೋಡ್ತಾ ಇದ್ದೀರೋ ಎಲ್ಲ ಗಾಡಿನೂ 99% ಸಿಂಗಲ್ ಓನರ್ ಗಾಡಿನೇ ಇದೆ. ಓಕೆ. ಹೌದು. ಮತ್ತೆ ಈ ಗಾಡಿ ಬಂದ್ಬಿಟ್ಟು ಫುಲ್ ಟಾಪ್ ಎಂಡು, ಸನ್ರೂಫ್ ಬರುತ್ತೆ, ಡೀಸೆಲ್ ವೆಹಿಕಲ್ ಪ್ರತಿಯೊಂದು ಎಲ್ಲ ಹೇಳಿದ್ದೀನಿ. 10,49,000 10.5 ಲಕ್ಷ ಇರೋ ಗಾಡಿ 9,70,000 ಕೊಡ್ತೀನಿ. 80,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ಸೂಪರ್ ಸರ್. ನೆಕ್ಸ್ಟ್ ಸರ್, ನಿಮಗೆ ಕ್ರೆಟಾ ಮತ್ತೆ ಇನ್ನೊಂದು ವೆಹಿಕಲ್ ಇದೆ,
ಮರೂನ್ ರೆಡ್ ನೋಡ್ತಾ ಇದೀವಿ ಕ್ರೆಟಾ ಅನ್ನೋರ್ಗೆ ಫುಲ್ಲಿ ಟಾಪ್ ಎಂಡ್ ನಿಮಗೆ ಸೀಟ್ನಲ್ಲಿ ಎ ಸಿ ಬರುತ್ತೆ, ವೆಂಟಿಲೇಟರ್ ಸೀಟು ಮತ್ತೆ ರಿಕ್ಲೈನ್ ಸೀಟ್ ಎಲ್ಲ ಬರುತ್ತೆ. ಫುಲ್ಲಿ ಟಾಪ್ ಎಂಡ್ ಡೀಸೆಲ್ ಮ್ಯಾನ್ಯುವಲ್ ಸಿಂಗಲ್ ಓನರ್. ಹೊಸ ಗಾಡಿ ನೋಡ್ತಾ ಇರೋರ್ಗೆ ಇದು 24.5 ಲಕ್ಷ ಇದೆ ಇವಾಗ. ಆಪ್ಷನಲ್ ಗಾಡಿ ಫುಲ್ ಟಾಪ್ ಎಂಡ್. ನಾನು ಕೋಟ್ ಮಾಡಿರೋದೇನೆ ಜಸ್ಟ್ 16,99,000, 17 lakhs ನಾವು ಹೇಳ್ತಾ ಇರೋದು. ಸಿಂಗಲ್ ಓನರ್, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಡೀಸೆಲ್ ಮ್ಯಾನ್ಯುವಲ್ ಹುಂಡೈ ಕ್ರೆಟಾ SX ಆಪ್ಷನಲ್. 1 lakh ಡಿಸ್ಕೌಂಟ್ ಮಾಡ್ಕೊಡ್ತೀನಿ, 16 lakhs ಕೊಡ್ತೀನಿ. 16 lakhs ಕೊಡ್ತೀನಿ. ಫೈನಲ್ ಟು ಫೈನಲ್ 16 ಲಕ್ಷ, 16 lakhsಗೆ ಫುಲ್ ಟಾಪ್ ಎಂಡ್ ಕ್ರೆಟಾ ಬರುತ್ತೆ, ವಿತ್ ಲೋನ್ ಕೂಡ ಆಗುತ್ತೆ. ಸೊ ಫ್ರೆಂಡ್ಸ್, ಆಮೇಲೆ ಯಾರಾದರೂ ಲೈಕ್ ಸೆಕೆಂಡ್ ಹ್ಯಾಂಡ್ ಕಾರ್ಸ್ ಹುಡುಕ್ತಾ ಇದ್ದೀರಾ ಅಂದರೆ ಒಂದು ಒಳ್ಳೆ ಕಾರ್ ನಿಮಗೆ ಒಳ್ಳೆ ಒಂದು ಜಾಗ ನಿಮಗೆ ಗೊತ್ತಿಲ್ಲ ಆದರೆ ನೀವು ಡೈರೆಕ್ಟಾಗಿ ನೀವು ಫ್ರೆಂಡ್ಸ್ ಕಾರ್ 365 ಬರ್ಬೋದು. ಯಾಕಂದರೆ ನಾವು ಅಬ್ಸರ್ವ್ ಮಾಡಿದರೆ ಎಲ್ಲ ಕಾರ್ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಆಗಿರಲಿ, ಯಾವುದೇ ಗಾಡಿಯಲ್ಲಿ ಒಂದು ಸ್ಕ್ರಾಚಸ್ ಇಲ್ಲ, ಏನೂ ಇಲ್ಲ, ಅಷ್ಟು ಕ್ಲೀನಾಗಿ ನೀಟ್ ಕಂಡೀಷನಲ್ಲಿ ಇದೆ ಗಾಡಿ. ನೀವು ಡೈರೆಕ್ಟಾಗಿ ಬಂದು ವಿಸಿಟ್ ಮಾಡಿ, ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ತಗೊಳ್ಳಿ. ಕರೆಕ್ಟ್ ಅಲ್ಲ ಸರ್? ಕರೆಕ್ಟ್. ನೆಕ್ಸ್ಟ್ ವಿಸಿಟ್ ಮಾಡಿದರೆ ಆ ಗಾಡಿ ಕಂಡೀಷನ್ನು ನೀವು ಕಣ್ಣಿಂದ ನೋಡಿದರೆ ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಮತ್ತು ಹುಂಡೈ WRV ಓಕೆ 2018 ಮಾಡಲು ಸಿಂಗಲ್ ಓನರು 55,000 ನೋಡಿದೆ. ಓಕೆ, ಗಾಡಿ ಬಂದಿದ್ದು ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ವಿತ್ ಸನ್ರೂಫ್ ಕೂಡ ಬರುತ್ತೆ. ಓಕೆ, ಸನ್ರೂಫ್ ಕೂಡ ಬರುತ್ತೆ. ನಿಮಗೆ ಎಲ್ಲ ಫ್ಯೂಚರ್ಸ್ ಬರುವಂಥ ಫುಲ್ ಟಾಪ್ ಎಂಡ್ ವೆಹಿಕಲ್ ಆಗಿದೆ ಇದು. ಹಾಂ. ಇದು ಗಾಡಿ ಬಂದು ನಮ್ಮದು ಕೋಟಿಂಗ್ ಇರೋದು 7,75,000 ಇರೋದು. ಓಕೆ, ಫುಲ್ಲಿ ಡಿಸ್ಕೌಂಟ್ ಮಾಡಿ 7 lakhs ಕೊಡ್ತೀನಿ. 7 lakh ಕೊಡ್ತೀರಾ? ಓಕೆ, 75,000 ಡಿಸ್ಕೌಂಟ್ ಮಾಡಿ 7 lakhಗೆ ಫುಲ್ ಟಾಪ್ ಎಂಡ್ WRV ವಿತ್ ಸನ್ರೂಫ್ ವೆಹಿಕಲ್ ಸಿಗುತ್ತೆ. ಓಕೆ. ಸೊ ಆಮೇಲೆ ಇಲ್ಲಿ ನೋಡಿದ್ರೆ ಎಲ್ಲ ಕಾರ್ಗೂ ಬಂದ್ಬಿಟ್ಟು ಲೋನು ಅವೈಲೇಬಲ್ ಇದೆ ಅಲ್ಲ ಸರ್? ಎಲ್ಲ ಗಾಡಿಗಳಿಗೂ ಲೋನ್ ಆಗುತ್ತೆ, ಎಲ್ಲ ಗಾಡಿಗಳಿಗೂ ಸರ್ವಿಸ್ ಹಿಸ್ಟ್ರಿ ಇರುತ್ತೆ, ಎಲ್ಲ ಗಾಡಿ ಸಿಂಗಲ್ ಓನರ್ ಇರುತ್ತೆ, ಎಲ್ಲ ಗಾಡಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇರುತ್ತೆ. ಓಕೆ. ಸೊ ನೆಕ್ಸ್ಟ್ ಸರ್? ನೆಕ್ಸ್ಟು ಮಾರುತಿ ಸ್ವಿಫ್ಟ್. ತುಂಬ ಜನ ಲೈಕ್ ಮಾಡೋ, ನಿಮಗೆ ರೂರಲಲ್ಲಿ ಸಿಟಿನಲ್ಲಿ ಪ್ರತಿಯೊಂದು ಕಡೆನೂ ಲೈಕ್ ಮಾಡೋ ಅಂತ ಮಾರುತಿ ಸುಜುಕಿ ಸ್ವಿಫ್ಟ್. ಹಾಂ, ಗಾಡಿ ಬಂದು 2018 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ. ಓನ್ಲಿ ರನ್ ಆಗಿರೋದು 20,000 ಸಮಥಿಂಗ್ ಅಷ್ಟೇ. ಓಕೆ. ಸೀಟ್ ಕವರ್ಸ್ ನೋಡ್ಬೋದು, ಒಳ್ಳೆ ಕಾಸ್ಟ್ಲಿ ಸೀಟ್ ಕವರ್ಸ್ ಇದೆ. ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ, ಒಂದು ರೀಪೇಂಟ್ ಇಲ್ಲ, ಏನೂ ಇಲ್ಲ, ಹೊಸ ಶೋರೂಮ್ ಗಾಡಿ ಹೆಂಗಿದೆಯೋ ಹಂಗೆ ಇದೆ. ಓಕೆ. 2018 ಮಾಡಲ್ ಸಿಂಗಲ್ ಓನರ್ ಗಾಡಿ. ನಿಮಗೆ ಸರ್ವಿಸ್ ಹಿಸ್ಟ್ರಿ ಕೂಡ ಸಿಗುತ್ತೆ. ಜಸ್ಟ್ 6,49,000 ನಮ್ಮ ಕೋಟಿಂಗ್ ಇರೋದು. ಓಕೆ. ಹೊಸದು ಬಂದು 9 ಲಕ್ಷ ಇದೆ, ನಾವು 6.5 ಲಕ್ಷ ಹೇಳ್ತಾ ಇರೋದು. 6,25,000 ಆಗುತ್ತೆ. 6,25,000. ಮಾರುತಿ ಗಾಡಿಗಳಲ್ಲಿ ನಿಮಗೆ ಜಾಸ್ತಿ ಡಿಸ್ಕೌಂಟ್ ಸಿಗೋದು ಕಷ್ಟ. ಯಾಕೆಂದ್ರೆ ನಮಗೂ ಕಸ್ಟಮರ್ಸ್ ಆ ಥರ ತುಂಬ ಕಡಿಮೆ ಕೊಡಲ್ಲ ಯಾರು. ಏನಂದ್ರೆ ನಮ್ಮ ಮಾರ್ಜಿನೇ ನಾವು ಬಿಡ್ಕೊಡ್ಬೇಕು ಅಷ್ಟೇನೆ. ಅದರಿಂದ 6,25,000ಗೆ ಜಸ್ಟ್ 20,000 ಸಮಥಿಂಗ್ ಓಡಿರೋ ಸಿಂಗಲ್ ಓನರ್ ಸ್ವಿಫ್ಟ್, ಮಾರುತಿ ಸ್ವಿಫ್ಟ್ ಪೆಟ್ರೋಲ್ ಸಿಗುತ್ತೆ. ಇದು ಎಷ್ಟು ಸರ್ ಮೈಲೇಜ್ ಕೊಡುತ್ತೆ? ಇದು 20+ ಮೈಲೇಜ್ ಕೊಡುತ್ತೆ, 0 ಮೇಂಟೆನೆನ್ಸ್ ಇರುತ್ತೆ. ಪೆಟ್ರೋಲ್ ಗಾಡಿ ಏನೂ ಇನ್ವೆಸ್ಟ್ಮೆಂಟೇ ಇರಲ್ಲ. ಓಕೆ. ಫುಲ್ಲಿ ಲೋನ್ ಆಗುತ್ತೆ. ಓಕೆ, ಫುಲ್ಲಿ ಲೋನ್ ಆಗುತ್ತೆ, ಮ್ಯಾಕ್ಸಿಮಮ್ ಲೋನ್ ಆಗುತ್ತೆ. ಓಕೆ, ಸೂಪರ್ ಸರ್. ನೆಕ್ಸ್ಟ್ ಸರ್? ನೆಕ್ಸ್ಟ್ ಒಂದು ಹೋಂಡಾ ಸಿಟಿ ಇದೆ. ಬ್ಯೂಟಿಫುಲ್ ಆಗಿರೋ ವೈಟ್ ಕಲರ್ ಅಫಿಷಿಯಲ್ ಆಗಿರೋ ಹೋಂಡಾ ಸಿಟಿ, ಫುಲ್ ಟಾಪ್ ಎಂಡ್ ವೆಹಿಕಲ್ ಇದು. ಓಕೆ. ಟಾಪ್ ಎಂಡ್ ವೆಹಿಕಲ್ 15 ಮಾಡಲ್. ಗಾಡಿ ಬಂದು ಯಾವ ಆ್ಯಂಗಲ್ ಇಂದ ನೋಡಿರೋ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಓಕೆ. ಗಾಡಿ ಬಂದು ತುಂಬ ಅಲ್ಟಿಮೇಟ್ ಕಂಡೀಷನ್ ಇದೆ. ನಿಮಗೆ ಎಲ್ಲ ಫ್ಯೂಚರ್ಸು ಟಾಪ್ ಎಂಡ್ನಲ್ಲಿ ನೋಡ್ಬೋದು. ಗಾಡಿ ಬಂದು 15 ಮಾಡಲ್ ಇದು. ಓಕೆ. 15 ಮಾಡಲ್ 80,000 ಸಮಥಿಂಗ್ ರನ್ ಆಗಿದೆ. ವೆರಿ ಕಂಫರ್ಟೇಬಲ್ ವೆಹಿಕಲ್ಲು, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ಓಕೆ. ಇದು ನಮ್ಮ ಕೋಟಿಂಗ್ ಇರೋದು 6,65,000. 6,65,000 ಇದೆ. ನಿಮ್ಮ ಕಡೆಯಿಂದ ಯಾರೇ ಬಂದು ಫುಲ್ ಡಿಸ್ಕೌಂಟ್ ಮಾಡಿ 5,90,000 ಕೊಡ್ತೀನಿ. 5,90,000 ಕೊಡ್ತೀನಿ. 5,90,000 ಕೊಡ್ತೀನಿ. ಇದಕ್ಕೂ ಲೋನ್ ಆಗುತ್ತೆ? ಎಲ್ಲದಕ್ಕೂ ಲೋನ್ ಆಗುತ್ತೆ. ಓಕೆ. ಮತ್ತೆ ಇನ್ನೊಂದು ಹೇಳ್ತೀನಿ ಕೇಳಿ, ನೀವೆಲ್ಲೋ ಕೂತ್ಕೊಂಡು ಗಾಡಿ ನೋಡಿದೆ, ನೀವೆಲ್ಲೋ ಕೂತ್ಕೊಂಡು ನಿಮ್ಗೇನು ಅದ್ರ ಬಗ್ಗೆ ಐಡಿಯಾ ಇಲ್ಲದೆ ಸುಮ್ಮನೆ ಬ್ಯಾಡ್ ಕಮೆಂಟ್ಸ್ ಹಾಕೋದು. ಓಕೆ. ಈಗ ನೀವು ರೇಟ್ ಜಾಸ್ತಿ, ತುಂಬ ಹೈ ಪ್ರೈಸು, ನೀವು ಟೋಪಿ ಹಾಕ್ತೀರಾ, ಅದು ಇದು ಇವೆಲ್ಲ ಸುಮ್ಮನೆ ನಮಗೆ ಒಂದು ಫೀಲ್ ಆಗುತ್ತೆ. ಯಾಕೆಂದರೆ ನಮ್ಮಲ್ಲಿ ಎಲ್ಲ ಗಾಡಿಗಳೂ ಒಳ್ಳೆ ಕ್ವಾಲಿಟಿ ಗಾಡಿಗಳಿರುತ್ತೆ. ಎಲ್ಲ ಗಾಡಿಗಳಿಗೂ ಸರ್ವಿಸ್ ಹಿಸ್ಟ್ರಿ ಪ್ರತಿಯೊಂದು ಎಲ್ಲ ಇರುತ್ತೆ. ನೀವು ತಗೊಳ್ಳಿ ಅಂತ ಯಾರಿಗೂ ನಾವು ಫೋರ್ಸ್ ಮಾಡಲ್ಲ. ನೀವು ಬಂದು ನೋಡಿ ನಿಮಗೆ ಖುಷಿ ಆದರೆ ತಗೋಬೋದು, ಬೇಡ ಅಂದರೆ ಪರವಾಗಿಲ್ಲ. ನೀವು 10 ಸಲ ಬಂದರೂ ನಮ್ಮ ರಿಯಾಕ್ಷನ್ ಒಂದೇ ಥರ ಇರುತ್ತೆ. ಯಾರು ಏನೋ ಬೇಜಾರು ಮಾಡ್ಕೊಳೋದು ಇರಲ್ಲ, ನಾವು ಏನು ಬೇಜಾರು ಮಾಡ್ಕೊಳೋ, ಕೂತ್ಕೊಂಡಿರೋದೇ ಬಿಸ್ನೆಸ್ ಮಾಡೋಕ್ಕೆ. ಹಂಗಾಗಿ ನಾವೇನಂದರೆ ಯಾರಿಗೂ ಬೇಜಾರಾಗೋ ಥರ ಕಂಫರ್ಟೇಬಲ್ ಇಲ್ಲದೆ ಬಿಸ್ನೆಸ್ ಮಾಡಲ್ಲ. ನೀವು ಬಂದು ಡೈರೆಕ್ಟಾಗಿ ನೋಡಿ ನಿಮಗೆ ಇಷ್ಟ ಆದರೆ ತಗೋಬೋದು. ಓಕೆ, ಬನ್ನಿ. ಸೂಪರ್ ಸರ್. ನೆಕ್ಸ್ಟ್ ಸರ್? ಒಂದು ಕ್ರೂಸ್ ಇದೆ. ಓಕೆ. ಚವರ್ಲೆಟ್ ಕ್ರೂಸ್
ತುಂಬಾ ಡಿಮ್ಯಾಂಡಿಂಗ್ ಗಾಡಿ ಅಲ್ಲ, ತುಂಬಾ ಡಿಮ್ಯಾಂಡಿಂಗ್ ಗಾಡಿ. ಮಾರ್ಕೆಟ್ ಅಲ್ಲಿ ಒಳ್ಳೆ ಕಂಡೀಷನ್ ಸೂಪರ್ ಆಗಿರೋ ಗಾಡಿ ಸಿಗಲ್ಲ. ಹೌದು. ಬ್ಲ್ಯಾಕ್ ಕಲರ್ ಗಾಡಿ ಬಂದು ಇದು 2013 ಮಾಡೆಲ್ ಆಗಿದೆ. ಮತ್ತೆ ಇದು ಡೀಸೆಲ್ ವೆಹಿಕಲ್. ಡೀಸೆಲ್ ವೆಹಿಕಲ್ ಕ್ರೂಸ್ LT ಡೀಸೆಲ್. ಇದು ಗಾಡಿ ಬಂದು ನಮ್ಮ ಕೋಟಿಂಗ್ ಇರೋದು 5,75,000 ಇದ್ದಿದ್ದು. ನಿಮ್ಮ ಕಡೆಯಿಂದ ಯಾರೇ ಬಂದ್ರು 13 ಮಾಡೆಲ್ ಡೀಸೆಲ್ ವೆಹಿಕಲ್ 4,90,000 ಕೊಡ್ತೀನಿ. 4,90,000 ಕೊಡ್ತೀರಾ? ಫುಲ್ ಡಿಸ್ಕೌಂಟ್ ಅಲ್ಲೇ ಕೊಡ್ತೀನಿ. 4,90,000 ಮಾಡ್ಕೊಡ್ತೀನಿ. ಇದಕ್ಕೆ ಲೋನ್ ಆಗುತ್ತಾ ಸರ್? ಕ್ರೂಸ್ಗೆ ಒಂದು 50% ಲೋನ್ ಆಗುತ್ತೆ. 50% ಆಗುತ್ತೆ ಸರ್. ಇದು ಎಷ್ಟು ಕಿಲೋಮೀಟರ್ ಓಡಿದೆ ಸರ್? ಇದು ಬಂದು ಒಂದು 75,000 ಓಡಿದೆ. 75,000. ಓಕೆ. ನೆಕ್ಸ್ಟ್ ಸರ್, ನೆಕ್ಸ್ಟ್ ಇನ್ನೊಂದು ಬ್ಯೂಟಿಫುಲ್ ಆಗಿರೋ ಹೋಂಡಾ ಸಿಟಿ ಇದೆ. ನೀವು ಅವಲೇ ಒಂದು ನೋಡಿದ್ರೆ ಸೇಮ್ ವೈಟ್ ಕಲರ್ 15 ಮಾಡಲ್. ಇದು ಸೇಮ್ ವೈಟ್ ಕಲರ್ 14 ಮಾಡಲ್. ಓಕೆ. ಗಾಡಿ ಬಂದು ಎಲ್ಲ ಸೇಮ್, ಅದರಲ್ಲಿ ಏನು ಫ್ಯೂಚರ್ ಇದೆಯೋ ಇದರಲ್ಲೂ ಸೇಮ್ ಫ್ಯೂಚರ್ಸ್ ಇದೆ. ಇದು ಫುಲ್ ಟಾಪ್ ಎಂಡ್ ಸಿಂಗಲ್ ಓನರ್, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಗಾಡಿ 90,000 ಸಮಥಿಂಗ್ ಓಡಿದೆ. 14 ಮಾಡಲ್. ಓಕೆ. ಇದು ನಮ್ದು ಕೋಟಿಂಗ್ ಇರೋದು ಬಂದ್ಬಿಟ್ಟು 5 lakh ನೋಡ್ಕೊಳ್ಳಿ, ನೀವೇ ಅಲ್ಲಿ ಒಂದ್ಸಲಿ ಅಬ್ಸರ್ವ್ ಮಾಡಿ. 5,85,000 ನಮ್ಮ ಕೋಟಿಂಗ್ ಇರೋದು. ಓಕೆ. ಸಿಂಗಲ್ ಓನರ್, ಕ್ವಾಲಿಟಿ ಇರೋದ್ರಿಂದ ಕಸ್ಟಮರ್ ಕೂಡ ನಮಗೂ ಯಾರು ಕಡಿಮೆ ಕೊಡಲ್ಲ. 5,35,000 ಮಾಡ್ಕೊಡ್ತೀವಿ. 5,35,000 ಮಾಡ್ಕೊಡ್ತೀರಾ? ಓಕೆ. 5,35,000ಗೆ ಸಿಂಗಲ್ ಓನರ್ ಸಿಗುತ್ತೆ. ಹುಂಡೈ ಕ್ರೇಟಾ ನೋಡ್ಕೊಳ್ಳಿ, 2016 ಮಾಡಲ್ ಡೀಸೆಲ್ ವೆಹಿಕಲ್. ನಮ್ಮಲ್ಲಿ ಹುಂಡೈ ಕ್ರೇಟಾ ಒಂದು 7-8 ಗಾಡಿ ಇತ್ತು. ಇವಾಗ ಪ್ರೆಸೆಂಟ್ ಕೂಡ 5 ಗಾಡಿ ಹುಂಡೈ ಕ್ರೇಟಾ ಇದೆ. ಇದು 16 ಮಾಡಲು ಸಿಂಗಲ್ ಓನರು ಡೀಸೆಲ್ ವೆಹಿಕಲ್. ಓಕೆ. ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಪ್ರತಿಯೊಂದು ಆಪ್ಷನ್ ಕೂಡ ಬರುತ್ತೆ. ಇದು ಗಾಡಿ ನಮಗೆ ಬಂದ್ಬಿಟ್ಟು 9,25,000 ನಮ್ಮ ಕೋಟಿಂಗ್ ಇರೋದು. 16 ಮಾಡಲ್ ಕ್ರೇಟಾ. ಫುಲ್ಲಿ ಡಿಸ್ಕೌಂಟ್ ಅಂದ್ರೂ 8,60,000 ಮಾಡ್ಕೊಡ್ತೀವಿ. 8,60,000ಗೆ ಮಾಡ್ಕೊಡ್ತೀರಾ? 8,60,000ಗೆ ಸಿಂಗಲ್ ಓನರ್ 20+ ಮೈಲೇಜ್ ಬರುವಂತ ಹುಂಡೈ ಕ್ರೇಟಾ ಕೊಡ್ತೀನಿ. ಓಕೆ. ನಿಮಗೆ ಮಾರುತಿ ಸುಜುಕಿ ಎರ್ಟಿಗಾ ನೋಡ್ತಾ ಇದ್ದೀರಾ? ಟಾಪ್ ಎಂಡ್ ಮಾಡಲ್ ZXi ಪ್ಲಸ್. ಓಕೆ. ವೈಟ್ ಕಲರ್ ಸಿಂಗಲ್ ಓನರ್ ಗಾಡಿ, 60,000 ನೋಡಿದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಗಾಡಿ 21 ಮಾಡಲ್, 8 ಸೀಟರ್ ವೆಹಿಕಲ್. ಗಾಡಿ ನೀವು ಯಾವ ಆಂಗಲ್ ಅಲ್ಲಿ ನೋಡಿರೋ ಬ್ಯೂಟಿಫುಲ್ ಆಗಿದೆ. ಒಂದು ಸಿಂಗಲ್ ಸ್ಕ್ರಾಚಸ್ ಇಲ್ಲ. ನಿಮಗೆ ಟೇಪ್ ಕೊಟ್ರೆ ಹೊಸ ಗಾಡಿನೇ. 21 ಬೇಕಾದ್ರೂ ಇದೆ. ಇನ್ನೊಂದು ಬ್ಲೂ ಕಲರ್ 20 ಮಾಡಲ್ ಕೂಡ ಇದೆ. ಓಕೆ. ಅದು ಸರ್ವಿಸ್ಗೂ ಇದೆ, ಬರುತ್ತೆ. 2 ವೆಹಿಕಲ್ ಮಾರುತಿ ಸುಜುಕಿ ಎರ್ಟಿಗಾ ಇದೆ. 2 ಗಾಡಿನೂ ಟಾಪ್ ಎಂಡ್ ಗಾಡಿ, ZXi ಪ್ಲಸ್ ವೆಹಿಕಲ್ಸ್. ಹೊಸ ಗಾಡಿ ಅಂದ್ರೆ 15 ಲಕ್ಷ ಇದೆ. ಓಕೆ. ನಾನು ಇದು ನಿಮ್ಗೆ 11 ಲಕ್ಷ ನಮ್ ಕೋಟಿಂಗ್ ಇರೋದು. 10,40,000 ಬಂದ್ರೆ ಕೊಡ್ತೀನಿ. 10,40,000 ಬಂದ್ರೆ ಗಾಡಿ 10,40,000ಗೆ ಟಾಪ್ ಎಂಡ್ 8 ಸೀಟರ್ ಮಾರುತಿ ಸುಜುಕಿ ಎರ್ಟಿಗಾ ಕೊಡ್ತೀನಿ. ಓಕೆ. ನೆಕ್ಸ್ಟ್ ಸರ್, ಇನ್ನೊಂದು 18 ಮಾಡಲ್ ಬ್ಲಾಕ್ ಬ್ಯೂಟಿ ಅಂತಾನೆ ಹೇಳ್ಬೋದು. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಸಿಂಗಲ್ ಓನರ್, ಬಟನ್ ಸ್ಟಾರ್ಟ್ ವೆಹಿಕಲ್, SUV 500. 2018 ಮಾಡಲ್ ಆಗಿದೆ. ಗಾಡಿ ಬಂದು ಸಿಂಗಲ್ ಓನರ್ ಇದೆ. ಕ್ವಾಲಿಟಿ ವೆಹಿಕಲ್ ಇದೆ. ಓಕೆ. 18 ಮಾಡಲ್ ಎಲ್ಲ ಕಡೆ 15, 16, 14 ಏನೇ ಇರ್ಬೋದು. ನಮ್ಮಲ್ಲಿ ಬನ್ನಿ 12,75,000. 12,75,000. 12,75,000 ಕೊಡ್ತೀನಿ. ಓಕೆ, ಸೂಪರ್ ಸರ್. 13,75,000 ಇರೋದು. 1 lakh ಡಿಸ್ಕೌಂಟ್ ಮಾಡಿ 12,75,000ಗೆ 18 ಮಾಡಲ್ SUV 500 ಕೊಡ್ತೀನಿ. ಓಕೆ. ನೆಕ್ಸ್ಟ್ ಸರ್, ನೆಕ್ಸ್ಟ್ ಬನ್ನಿ, ನಮ್ಮಲ್ಲಿ ಫಾರ್ಚುನರ್ 3 ಗಾಡಿ ಇದೆ. ಓಕೆ. ಇದು ಬಂದು 13 ಮಾಡಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಇನ್ನೊಂದು 15 ಮಾಡಲ್ ಆಟೋ ಟ್ರಾನ್ಸ್ಮಿಷನ್, ಇನ್ನೊಂದು 14 ಮಾಡಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. 3 ಗಾಡಿ ಸೇಮ್ ಕಂಡೀಷನ್, ವೈಟ್ ಕಲರ್ SUV 500 ಇದೆ. ಓಕೆ. ನಿಮಗೆ ಆಲ್ಮೋಸ್ಟ್ ಇದು ಬಂದು 15,35,000 ಇರೋದು 14,50,000 ಆಗುತ್ತೆ ಫೈನಲ್ ಟು ಫೈನಲ್. ಇದು 13 ಮಾಡಲ್. ಇನ್ನೊಂದು 14 ಮಾಡಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಇದೆ. ಅದು ಫುಲ್ಲಿ ಟಾಪ್ ಎಂಡ್, ಅದು ಸೂಪರ್ ಆಗಿದೆ ಗಾಡಿ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಅದು ನಿಮಗೆ ಒಂದು 16,50,000 ಆಗುತ್ತೆ. ಓಕೆ. ಇನ್ನೊಂದು ಆಟೋ ಟ್ರಾನ್ಸ್ಮಿಷನ್ ಸಿಂಗಲ್ ಓನರ್ ಜಸ್ಟ್ 1,40,000 ನೋಡಿರೋ ವೈಟ್ ಕಲರ್ ಫಾರ್ಚುನರ್ ಇದೆ. ಅದು ಕೂಡ ಸರ್ವಿಸ್ ಇಂದ ನಾಳೆ ಬರ್ತಾ ಇದೆ. 17 lakhs ಫೈನಲ್ ಆಗುತ್ತೆ. 18,50,000 ನಮ್ ಕೋಟಿಂಗ್ ಇರೋದು. ಬಂದಿದ ತಕ್ಷಣ ಯಾರೇ ಬಂದ್ರು 17 lakhsಗೆ ಆಟೋಮೆಟಿಕ್ 15 ಮಾಡಲ್ 140 ಓಡಿರೋ ಫಾರ್ಚುನರ್ ಸಿಗುತ್ತೆ. ನೋಡಿ, ಲಾಸ್ಟ್ ಗಾಡಿ ತೋರಿಸ್ತಾ ಇದೀನಿ. ಇನ್ನೂ ತುಂಬಾ ಗಾಡಿಗಳಿದೆ, ಸರ್ವಿಸ್ ಅಲ್ಲಿದೆ, ಪಾಲಿಶ್ ಅಲ್ಲಿದೆ. ಬ್ಯೂಟಿಫುಲ್ ಆಗಿರೋ ಬ್ಲಾಕ್ ಕಲರ್ CRV 2010 ಮಾಡಲ್ ಗಾಡಿ. ಇದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಗಾಡಿ, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಹೊಸ ಟೈರ್ಗಳಿದೆ, ಟೈರ್ ನೋಡ್ಬೋದು ನೀವು. ಮತ್ತೆ ಸನ್ ರೂಫ್ ಬರುತ್ತೆ. ಮತ್ತೆ ಒಳಗಡೆ ಇಂಟೀರಿಯರ್ ಅಂತೂ ವೆರಿ ಬ್ಯೂಟಿಫುಲ್ ಇಂಟೀರಿಯರ್ಸ್.
2010 ಈ ತರ ಎಲ್ಲಾ ತರ ಫ್ಯೂಚರ್ಸ್ ಕೊಟ್ಟಿರುವಂತ ಗಾಡಿ ಇದು. ಓಕೆ. ನಿಮ್ಗೆ ಎಸ್ ಯು ವೆಹಿಕಲ್ಸ್ ಯಾವುದೇ ನೋಡ್ತೀವಿ ಅಂದ್ರು 7 lakh 8 lakh 9 lakh 10 lakhs ಈ ತರನೇ ಬಜೆಟ್ ಇನ್ವೆಸ್ಟ್ ಮಾಡಬೇಕು. ಯಾಕಂದ್ರೆ ನಿಮ್ ಒಳ್ಳೆ ಎಸ್ ಯು ವೆಹಿಕಲ್ಸ್ ಇರೋದೇ ಅದೇ ಬಜೆಟ್. ಓಕೆ. ಈ ಗಾಡಿ 6 lakhs ನಮ್ ಕೋಟಿಂಗ್ ಇರೋದು. Okay. 6 lakhs ಇರೋದು. ನಿಮ್ ಕಡೆಯಿಂದ ಬನ್ನಿ 5,50,000 ಕೊಡ್ತೀನಿ. 5,50,000 ಕೊಡ್ತೀರಾ ಸರ್? ಇದಕ್ಕೂ ಲೋನ್ ಆಗುತ್ತಲ್ಲ? ಇದಕ್ಕೆ ಟ್ರೈ ಮಾಡ್ಬೋದು, 50% ಆಗ್ಬೋದೇನೋ. ಆದ್ರೆ 5.5 ಲಕ್ಷಗೆ, ಜಸ್ಟ್ 5.5 ಲಕ್ಷಗೆ ಸನ್ ರೂಫ್ ಇರೋಂತ ಫುಲ್ಲಿ ಟಾಪ್ ಅಂಡ್ CRV ವೆಹಿಕಲ್, ಹೋಂಡಾ CRV ವೆಹಿಕಲ್ ಕೊಡ್ತೀನಿ. ಓಕೆ. ಸೊ ಅಷ್ಟೇ ಅಲ್ಲ ಸರ್, ಎಲ್ಲಾ ವೆಹಿಕಲ್ಸ್ ತೋರಿಸಿ ನೋಡ್ಕೊಳ್ಳಿ. ಈ ಎಲ್ಲಾ ವೆಹಿಕಲ್ಸ್ ಬಿಟ್ಟು ನಮ್ಮಲ್ಲಿ ಇನ್ನೂ ತುಂಬಾ ವೆಹಿಕಲ್ಸ್ ಸರ್ವಿಸ್ ಅಲ್ಲಿ ಇದೆ, ಬುಕಿಂಗ್ ಆಗಿರೋದಿದೆ, ಪಾಲಿಶ್ ಅಲ್ಲಿ ಇದೆ. ಓಕೆ. ರೆಗ್ಯುಲರ್ ತುಂಬಾ ಗಾಡಿಗಳು ಬರ್ತಾ ಇರುತ್ತೆ, ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ನೀವು ಡೈರೆಕ್ಟ್ ಬಂದು ವಿಸಿಟ್ ಮಾಡಿದಾಗ ನಿಮ್ಗೆ ಒಂದು ವೆಹಿಕಲ್ಗೆ ಅಂತ ಬಂದಿರ್ತೀರಾ, ಇಲ್ಲಿ ಬೇರೆ ಇನ್ನೊಂದು ಹೊಸ ಗಾಡಿ ಬಂದಿರ್ಬೋದು. ಹಂಗಾಗ್ಬಿಟ್ಟು ನೀವು ಡೈರೆಕ್ಟ್ ಬನ್ನಿ, ವಿಸಿಟ್ ಮಾಡಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಗಾಡಿ ತಗೋಬಹುದು. ಹೌದು. ಸೊ ಫ್ರೆಂಡ್ಸ್, ಅಷ್ಟೇ ವಿಡಿಯೋ ಲೈಕ್ ಎಲ್ಲ ನಿಮಗೆ ತೋರಿಸ್ಕೊಟ್ಟಿರ್ತೀವಿ. ಗಾಡಿ ಬಂದ್ಬೋದು ತುಂಬ ಚೆನ್ನಾಗಿದೆ, ಇಲ್ಲಿ ಮೇಂಟೈನ್ ಮಾಡಿರೋ ರೀತಿ ಆಗಿರ್ಬೋದು. ಸೊ ಎಲ್ಲ ಪಾಲಿಶ್ ಗಿಲಿಶ್ ಎಲ್ಲ ಹಾಕಿ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಸೊ ನೀವು ಡೈರೆಕ್ಟಾಗಿ ಬನ್ನಿ, ಇಲ್ಲಾಂದರೆ ನಿಮ್ಮ ಮೆಕ್ಯಾನಿಕ್ ಯಾರಾದರೂ ಕರ್ಕೊಂಡು ಬನ್ನಿ, ಟೆಸ್ಟ್ ಡ್ರೈವ್ ಮಾಡಿ, ಓಡಿಸಿ ನೋಡಿ. ಶೋರೂಮ್ ಹಿಸ್ಟ್ರಿ ಎಲ್ಲ ಬೇರೆ ಇದೆ ಅಂತ ಹೇಳ್ತಾ ಇದ್ದಾರೆ, ಆಲ್ಮೋಸ್ಟ್ ಎಲ್ಲದಕ್ಕೂ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್. ಡೈರೆಕ್ಟಾಗಿ ಬನ್ನಿ, ವಿಸಿಟ್ ಮಾಡಿ, ಚೆನ್ನಾಗಿದ್ರೆ ನೀವು ತಗೊಳ್ಳಿ. ಎಸ್ಪೆಷಲಿ ನಮ್ಮ ಚಾನಲ್ ಕಡೆಯಿಂದ ಬಂದರೆ ಹೇಳಿ ಮಿಸ್ಟರ್ ಇನ್ಫಾರ್ಮೇಟಿವ್ ಕನ್ನಡ ಕಡೆಯಿಂದ ಬರ್ತಾ ಇದ್ವಿ ಅಂದರೆ ಆವಾಗಲೇ ನಿಮಗೆ ಆ ಡಿಸ್ಕೌಂಟ್ ಪ್ರೈಸ್ ಎಲ್ಲ ಕೊಡೋದು. ಕರೆಕ್ಟ್ ಅಲ್ಲ ಸರ್? ಬನ್ನಿ, ವಿಸಿಟ್ ಮಾಡಿ, ನೋಡಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ತಗೋಬೋದು. ಸೊ ತುಂಬ ಥ್ಯಾಂಕ್ಸ್ ಸರ್, ಇಷ್ಟೊತ್ತಿಗೆ ನೀವು ಕಂಪ್ಲೀಟಾಗಿ ನಮಗೆ ಡೀಟೇಲ್ಸ್ ತಿಳಿಸಿದ್ದಕ್ಕೆ. ಸೊ ತುಂಬ ಥ್ಯಾಂಕ್ಸ್ ಸರ್. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಕನ್ನಡದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.